ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡುತ್ತಿರುವುದು MBR ರಿಯಲ್ ಎಸ್ಟೇಟ್. ಇವತ್ತೊಂದು ನಾವು ಬಸವ ಕಲ್ಯಾಣ ಬಸವ ಮಂಟಪ ಅಂತ ಹೇಳದ ಇಲ್ಲಿಂದ ಹಿಸ್ಟ್ರಿ ಏನದ, ಬಸವೇಶ್ವರ ಅವರು ಇಲ್ಲಿಗೆ ಯಾವಾಗ ಬಂದಿದ್ದರು, ಯಾವ ಶತಮಾನದಲ್ಲಿ ಇಲ್ಲೆಲ್ಲ ಏನೇನು ನಡೆದಿತ್ತು ಅವಾಗ ಅಂಬುದು ಡೀಟೇಲ್ ಆಗಿ ಇನ್ನೊಬ್ಬರು ಸ್ವಾಮಿಯರ ಅವ್ರ ಜೊತೆ ಮಾತಾಡಿ ನಿಮಗೆ ಡೀಟೇಲ್ ಆಗಿ ವಿವರಣೆ ಕೊಡ್ತೀನಿ. ಬನ್ನಿ ಸರ್. ನಮಸ್ಕಾರ. ಶರಣ ತಮ್ಮ ಪರಿಚಯ ಹೇಳಿ. ನಾವು ಶಂಕರ್ ಅನುಭವ ಮಂಟಪ ಬುಕ್ ಇಷ್ಟ ಅಲ್ಲ, ಇಲ್ಲಿ ಬಂದವರಿಗೆಲ್ಲ ಗಾರ್ಡನ್ಸ್ ಕೊಡ್ತೀವಿ, ಇಲ್ಲಿ ಬುಕ್ ಇಷ್ಟೆಲ್ಲ ಪುಸ್ತಕಗಳು ಕೊಡ್ತೀವಿ, ದಾಸೋಹ ಪ್ರಸಾದ ಕಳಿಸ್ತೀವಿ. 24 ತಾಸು ನಾವು ಇಲ್ಲೇ ಇರ್ತೀವಿ. ಅನುಭವ ಮಂಟಪ ಅಂತೇಳಿ ಹೆಸರು ಯಾಕೆ ಬಂತು ಸರ್? ಅದ್ರ ಕತೆ ಏನದ ಒಂದ್ಸಲ ಹೇಳಿ. ಇದು ಜಗತ್ತಿನಲ್ಲಿಯೇ ಮೊಟ್ಟ ಮೊದಲನೇ ಪಾರ್ಲಿಮೆಂಟ್ ಇದು. ಇಲ್ಲಿ 770 ವಚನಕಾರರು ಮೆಂಬರ್ಸ್, 44 ವುಮೆನ್ಸ್, 1,96,000 ಶರಣರಿದ್ರು. ಅದಕ್ಕೆ ಹೆಚ್ಚಿಗಿದ್ದು ಎಣಸ್ಲಾಕ್ ಬರೆಸಲು ಲಕ್ಷದ ಮೇಲೆ 96 ಅಂತ. 280 ಕೋಟಿ ವಚನ ಹಾಡಿ ಹಂಬಲಿಸಿತ್ತೆ ನಮ್ಮನ ಅಂತ ಅಲ್ಲಂ ಪ್ರಭುದೇವರು ಹೇಳ್ತಾರೆ. ನಮಗೆ ಸಿಕ್ಕಿದ 25,000 ವಚನಗಳು. ಈ ವಚನಗಳು ವೈದಿಕರು ಸುಟ್ಟು ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಶರಣರ ವಚನಗಳು ಸಿಕ್ಕೋರ ಮನೆಯಾಗ ಹರಡಬೇಕು, ಜಗಲಿ ಮೇಲೆ ಇಡಬೇಕು, ಉಳ್ವಿ ಕಡೆ ಹೋಗ್ಬೇಕು. ಸಿಕ್ಕೋರ ಮನೆಯಲ್ಲೇ ಬಿದ್ದೀವಿ. ಡಾಕ್ಟರ್ ಫೋಗು ಹೊಳಕಟ್ಟಿ ವಕೀಲರು ಅವ್ರ ಮಮ್ಮನ ಮನೆಯಾಗ ಗಾಡಿ ಕಲ್ಲಿಗೆ ಪೂಜೆ ಮಾಡ್ತಾರೆ. ಕಲ್ಲಿಗೆ ಯಾಕೆ ಪೂಜೆ ಮಾಡ್ತಾರೆ? ಅದು ಕಲ್ಲು ಕಿತ್ತು ನೋಡಿದ್ರೆ ಒಳಗೆ ವಚನ ಕಟ್ಗಳು ಕಂಡು ಬಂದು ವಕೀಲರು ಹೇಳ್ತಾರೆ, ನಮ್ಮ ಸಂಪತ್ತು ರಕ್ಷಿಸುವಂತೆ ಶರಣರ ಪುಸ್ತಕ ತೊಗೊಂಡು ಓದೋದು ರೂಢಿ ಮಾಡ್ಕೋರಿ, ಶರಣರ ಚಿತ್ರಗಳಿಂದ ಮನೆ ಅಲಂಕಾರ ಮಾಡಿರಿ, ಸ್ವತಃ ಉತ್ಸಾಹಿಗಳಾದ ತರುಣರು ಸಾಹಿತ್ಯ ಸೇವೆ ಮಾಡಿರಿ, ಹಿಂದಿನ ಕಾಲದ ಶರಣೀಯರಂತೆ ಇಂದಿನ ಕಾಲದ ಮಹಿಳೆಯರು ಮುನ್ನಡೀರಿ, ದಿನಾ ವರ್ತಪತ್ರಿಕೆಗಳ ಮೂಲಕ ವಚನಗಳು ನಿಮ್ಮ ಕಣ್ಣಿಗೆ ಹೊಸ ಬೆಳಕನ್ನಿಯಲ್ಲಿ ನನ್ನನ್ನು ಹೊಗಳುವುದಕ್ಕಿಂತ ಶರಣರ ಕಾರ್ಯಕ್ಕೆ ನೆರವಾದರೆ ಹೆಚ್ಚಿನ ಸಂತೋಷವಾಗುತ್ತದೆ ಅಂತ ಹೇಳ್ತಾರೆ. ಇಲ್ಲೆಲ್ಲ ಪುಸ್ತಕ ಎಲ್ಲರ ಮನೆಯಲ್ಲಿ ಇರಬೇಕು, ಒಂದರ ವಚನ ಓದಬೇಕು ಅಂತ. ಗಿಡದಾಗ 100 ಪಕ್ಷಿಗಳಿದ್ರು 100 ಕಲ್ಲು ಹೊಡಿಬೇಕಾಗಿಲ್ಲ. ಒಂದು ಕಲ್ಲು ಹೊಡೆದ್ರೆ ಓಸು ಪಕ್ಷಿಗಳು ಹಾರೋಯ್ತಾವೆ. ಒಂದು ವಚನ ಹೇಳಿದ್ರೆ 100 ಟೆನ್ಷನ್ಗಳೆಲ್ಲ ಓಡ್ ಹೋಗ್ತಾವ ಅಂತ ಹೇಳ್ತಾರೆ. ಇವ್ರು ಬಸವಣ್ಣವ್ರ ಶಕ್ತಿ ನೀಲಾಂಬಿಕೆ ಲಕ್ಷದ ಮೇಲೆ 96,000 ಜನರಿಗೆ ದಾಸೋಹ ನಡೆಸ್ಕೊಂಡು ಹೋಗ್ತಿರು. ದಾಸೋಹ ಮ್ಯಾಳ್ಗಿ ಮೇಲೆ ಏರು ನೋಡ್ತಿರು, ಎಷ್ಟು ಜನ ದಾಸೋಹ ಹೊಂಟಾರ ಅಂತ. ಹೀಗೆ ಹೆಚ್ಚಿನ ಜನ ಬರಲಿ ಅಂತ ಹರಿಸ್ತಾ ಇದ್ದವು. ಈಗಿನವ್ರು ಗಂಡು ಮಕ್ಕಳು ಹೊರಗಿಂದ 7-8 ಜನರಿಗೆ ಮನೆಗೆ ಕರ್ಕೊಂಡ್ರೆ ಮನ್ಯಾಗ ಅಂಗಳ ತಿರುಗಿ ಮಾತಾಡ್ತಾರೆ. ನೀಲಾಂಬಿಕೆ ತಾಯಿಯವ್ರು ಹೇಳ್ತಾರೆ, ಇವರು 1 ರುದ್ರಾಕ್ಷಿ ಕೊಳ್ಳಾಗಿರ್ಬೇಕು, ಹಾರ್ಟ್ BP ಅಥವಾ ಶುಗರ್ ಆಗಲ್ಲ ಅಂತ. ಎಷ್ಟೇ ಹಾಲಿದ್ರು ಒಂದಿಷ್ಟೇ ಹುಳಿ ಹಾಕಿದ್ರೆ ಪೂರ್ತಿ ಮೊಸರು ಆಗ್ತದೆ. 1 ರುದ್ರಾಕ್ಷಿ ಇದ್ರೂ ಆರೋಗ್ಯ ಚೆನ್ನಾಗಿರ್ತದೆ. 1 ರುದ್ರಾಕ್ಷಿ ಕೊಳ್ಳಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಬಸವಣ್ಣವ್ರು ಹೇಳ್ತಾರೆ, ಈ ವಿಭೂತಿ ಹಚ್ಕೊಳ್ಳೋದ್ರಿಂದ ಜಾಯಿಂಟ್ ಪಿನ್ ಹಿಡಿಯಂಗಿಲ್ಲ. ಹಿಂದಕ್ಕೆ ಹಿರುಗಳು ಮೊಳಕಾಲು ಟೊಂಕ ನೈತಿಲ್ಲ. ವಿಭೂತಿ ಹಚ್ಕೋತೀರಿ. ಈಗಿನವ್ರು ಪೌಡರ್ ಹಚ್ಕೋತಾರೆ. ಪೌಡ್ರದಾಗ ಹೆಣದ ಬೂದಿ ಮಿಕ್ಸ್ ಮಾಡ್ತಾರೆ. ಫೇರನ್ ಲವ್ಲಿ ಹಚ್ಕೊಂಬದು ಹೆಂಗಂದ್ರೆ ಗಾಡಿಗೆ ಸಿಮೆಂಟ್ ಬಡ್ದಂಗೆ. ನಾಯಿ ಕತ್ತಿಗಳು ಮೈಗೆ ಹುಣ್ಣದ್ರೆ ಆಸ್ಪತ್ರೆ ಹೋಗಂಗಿಲ್ಲ. ದಾರ್ಯ ಬೂದ್ಯಾಗ ಹೊರಳಾಡಿ ತಿಪ್ಪೆ ಬೂದ್ಯಾಗ ಹೊರಡಿ ಮೈ ಹುಣ್ಣು ಚಂದ ಮಾಡ್ಕೊತಾವೆ. ನಾಯಿ ಕತ್ತಿಗಳಿಗೆ ಗೊತ್ತದ ಈ ಬತ್ತಿ ಮಹತ್ವ. ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ ಅಂತ ಹೇಳ್ತಾ ಇದ್ದಾರೆ. ಒಳಗೆ ಇಲ್ಲಿ ಮೊಟ್ಟ ಮೊದಲನೇ ಪಾರ್ಲಿಮೆಂಟ್. ಅವರೆಲ್ಲ ಕುಂತವ್ರು 770 ವಚನಕಾರರು, 43 ಜನ ವಚನಕಾರ್ತಿಯರು. ಇಲ್ಲಿ ಕುಂತು ಜಗತ್ತಿನ ಬಗ್ಗೆ ಸಂವಿಧಾನ ಬರೀತೀರಿ. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಅಂತ ವೈದಿಕರು ಶೂದ್ರ ಗುಡಿ ಒಳಗೆ ಬರ್ಬಿಡ್ತಾ ಇದ್ದಿಲ್ಲ. ಆಗ ಬಸವಣ್ಣವ್ರು ಶೂದ್ರರ ಮನೆಗೆ ಹೋಗಿ ಶೂದ್ರಿಗೆ ಕರ್ಕೊಂಡು ತಂದು ತುಳಿತಕ್ಕೆ ಒಳಗಾದವ್ರಿಗೆ ಅನುಭವ ಮಂಟಪ ಕರ್ಕೊಂಡು ತಂದು ಅವರಲ್ಲಿ ಲಿಂಗ ರುದ್ರಾಕ್ಷಿ ಕಟ್ಟಿ ಲಿಂಗಾಯತರನ್ನಾಗಿ ಮಾಡಿದರು. ಆಗ ಎಲ್ಲ ಕಡೆ ಶರಣರು ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಫ್ಘಾನಿಸ್ತಾನ ಸೋಫೀಸ್ ಅಂತ ಬಂದ, ಮೋಳ್ಗಿ ಮಾರಯ್ಯ ಬಂದ, ಅಕ್ಕ ಮಾದೇವಿ, ಅಲ್ಲಂ ಪ್ರಭು ಎಲ್ಲ ಕಡೆಯಿಂದ ಇಲ್ಲಿ ಬಂದು ಕುಂತು ಮುಂಜಾನಿಂದ ಸಾಯಂಕಾಲ ತನಕ ಕಾಯಕ ಮಾಡಬೇಕು. ಸಾಯಂಕಾಲ ವಚನ ಬರೀಬೇಕು. 280 ಕೋಟಿ ವಚನ ಬರೆದಿರು. ನಮಗೆ ಸಿಕ್ಕಿದ 25,000 ವಚನಗಳು. ಇವರು ಮಡಿವಾಳ ಹಾಚಿದ್ದೇವರು. ಯಾರ ಕೊರಳ ಲಿಂಗ ಇತ್ತು ಅವ್ರದೇ ಬಟ್ಟಿ ಹೋಗಿ ಕೊಡ್ತೀವಿ. ವಿದ್ಯಾರಾಜನ ಕೊಳ್ಳ ಲಿಂಗ ಇದ್ದಿಲ್ಲ, ಅವ್ರ ಬಟ್ಟಿ ಒಗೆಯಲ್ಲ. ನಿಮ್ಮಲ್ಲಿ ಇಷ್ಟ ಹೆಂಗೆ ಶಕ್ತಿಲ್ಲ, ಯಾರಿಗೆ ಹೆದರಂಗಿಲ್ಲ ಅಂದ್ರೆ ಇವ್ರು ರುದ್ರಾಕ್ಷಿ ಕಂಕಣ ಕಟ್ಟಿದ ಕೈ, ಹೇಡಿಗಳ ಕೈಯಲ್ಲ ಧೈರ್ಯ ಶೌರ್ಯ ಬರ್ತದೆ. 1 ರುದ್ರಾಕ್ಷಿ ಕೊಳ್ಳ ಕೈದಾಗ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇವರು ಹಾವಿನ ಹಾಳು ಕಲ್ಲಯ್ಯ ಶೌಂಡ್ರು ಬಂಗಾರ ಕೆಲಸ ಮಾಡ್ತಕ್ಕಂಥವ್ರು. ಬಂಗಾರ ಕೊಳ್ಳ ಹಾಕೊಳ್ಳೋದ್ರೆ ಕಳ್ಳೂರು ಕುತ್ತಿಗೆ ಹೊತ್ತು ತೊಗೊಂಡು ಹೋಯ್ತಾರೆ. ರುದ್ರಾಕ್ಷಿ ಕೊಳ್ಳ ಹಾಕೊಳ್ಳೋದು ಕಳ್ಳೂರು ಕಾಲು ಬಿದ್ದು ಹೋಯ್ತಾರೆ. ಆರೋಗ್ಯ ಚೆನ್ನಾಗಿರ್ತಾವೆ. 1 ರುದ್ರಾಕ್ಷಿ ಕೊಳ್ಳಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇವರು ಕಾಯಕನಿರತ ಚೆನ್ನಯ್ಯ ಶರಣರು ಚೋಳರಾಜನ ಕುದುರೆ ಮೇವು ಹಾಕ್ತಕ್ಕಂಥವ್ರು. ಇವರು ಅಂಬಲಿ ಉಳ್ಳಾಕ ಪರಮಾತ್ಮ ಬಂದಿದಂತ. ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗರ. ಶಿವ ಅಂದ್ರೆ ಸಮಾಜ ಬೈತದ ಎಷ್ಟು ಗರಿಬಿಷ್ಟದ ನಾನೇ ಮಾಡಿದಿಲ್ಲ ತನ್ನ ಅಂತ.
ಮಾಡೋದಂಗೆ ಇರ್ತಿರೋ ಅದು ಪರಮಾತ್ಮ ಊಟಕ್ಕೆ ಬಂದಿನು ಅಂತ ಹೇಳ್ತಾ ಇದ್ದಾರೆ. ತುರಗಾಯಿ ರಾಮಣ್ಣ ದನ ಕಾಯ್ತಕ್ಕಂಥ ಹುಡುಗರು ಬಸವಣ್ಣವ್ರ ಮನೆಗಿಂದ ಆಕಳುಗಳೆಲ್ಲ ಕಳ್ಳರು ಕದ್ಕೊಂಡು ಹೋಗ್ತಾರೆ. ಬಸವಣ್ಣವ್ರ ಕರಿಗಳಿಗೆ ಅಲ್ಲೇ ಬಿಟ್ಟು ಬರ್ತಾರೆ. ಕಳ್ಳರು ಆಕಳುಗಳು ವಾಪಸ್ ಕಳಿಸ್ತಾರೆ. ಇವರು ತುರಗಾಯಿ ರಾಮಣ್ಣನವ್ರು ಹೇಳ್ತಾರೆ, ನಾವು ಹೊರಗಿನ ದನಗಳು ಅಷ್ಟೇ ಕಾಯ್ತಾ ಇಲ್ಲ, ನಮ್ಮೆಲ್ಲರೊಳಗೆ ದನಗಳದ ಅವಕ್ಕೂ ಕಾಯ್ತೀನಿ ಪಂಚೇಂದ್ರಿಗಳು ಅಂತ ಹೇಳ್ತಾ ಇದ್ದಾರೆ. ಇವರು ಕೋಲೊಂದರಲ್ಲಿ ಹಲವು ಕುಲದ ಗೋವುಗಳು ಚಲಿಸದೆ ನಿಲ್ಲಿಸುವಂತೆ ಒಂದೇ ಕೋಲಿನಲ್ಲಿ 100 ಆಕಳುಗಳು ನಿಲ್ಲಿಸ್ತಕ್ಕಂಥ ಶಕ್ತಿ ಇದೆ ಅಂತ. ನಮ್ಮ ಪಂಚೇಂದ್ರಿಗಳು ಸಿಕ್ಕಡಿಗೆ ಹೋಯ್ತಾವ, ಕಣ್ಣು ಕಾಲು. ಈ ಮನಸ್ಸಂತಕ್ಕಂಥ ಕೋಲಿನಿಂದ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇವರು ಹಡಪದ ಅಪ್ಪಣ್ಣ ಮತ್ತು ಹಡಪದ ಅಪ್ಪಣ್ಣ ಬಸವಣ್ಣನವರು ಹಡಪದ ಅಪ್ಪಣ್ಣ ಯಾಮಣ್ಣ ದನ ಕಾಯ್ತಕ್ಕಂಥ ಹುಡುಗರು. ಇವರು ಬಸವಣ್ಣವ್ರ ಮನೆ ಒಳಗಿಂದ ಆಕಳುಗಳೆಲ್ಲ ಕಾಳೂರು ಕದ್ಕೊಂಡು ಹೋಗ್ತಾರೆ. ಬಸವಣ್ಣವ್ರ ಕರಿಗಳಿಗೆಲ್ಲ ಕಾಳೂರು ಅಲ್ಲೇ ಬಿಟ್ಟು ಬರ್ತಾರೆ. ಕರಿಗಳಿಗೆ ಕಾಳೂರು ಮನೆಗೆ ಬಿಟ್ಟು ಬರ್ತಾರೆ ಬಸವಣ್ಣವ್ರು. ಕಾಳೂರು ಆಕಳುಗಳು ಕರು ಎಲ್ಲ ವಾಪಸ್ ಕಳಿಸ್ಕೊಡ್ತಾರೆ. ಇವರು ನಾವು ಹೊರಗಷ್ಟೇ ದನಗಳು ಕಾಯಂಗಿಲ್ಲ, ಒಳಗಿಂದ ಬಿ ದನಗಳು ಕಾಯ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರೂ ಒಳಗೆ ದನಗಳವ ಅಂತ, ಕಾಮ ಕ್ರೋಧ ಸಿಕ್ಕಿ ಕಡೆಗೆ ಹೋಗ್ತಾವ ಅಂತ. ಇವ್ರು ಹೇಳ್ತಾರೆ ಒಂದೇ ಕೋಲಿನಾಗ 100 ಆಕಳುಗಳು ನಿಲ್ಲಿಸ್ತಕ್ಕಂಥ ಶಕ್ತಿ ಇದೆ ಅಂತ. ನಮ್ಮ ಪಂಚೇಂದ್ರಗಳು ಸಿಕ್ಕ ಕಡೆಗೆ ಹೋಗ್ತಾವ. ಈ ಅಂತಕ್ಕಂಥ ಕೋಲಿನ ನಿಂದಿರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಜಗತ್ತೆಲ್ಲ ಹೇಳ್ಬೇಕಂದ್ರೆ ಸೂರ್ಯ ಕಾರಣ. ಜಗತ್ತೆಲ್ಲ ಹೇಳ್ಬೇಕಂದ್ರೆ ಸೂರ್ಯ ಕಾರಣ. ನಮ್ಮ ಪಂಚೇಂದ್ರಿಗಳು ಸಿಕ್ಕ ಕಡೆಗೆ ಹೋಗ್ಬೇಕಂದ್ರೆ ಈ ಮನಸ್ಸು ಕಾರಣ. ಈ ಮನಸ್ಸೇ ಲಿಂಗ ಪೂಜೆದಾಗ ಕಾಯಕದಾಗ ಇಟ್ಟವ್ರು ಯಾಕೆ ಹೋಯ್ತದ ಅಂತ ಕೇಳ್ತಾ ಇದ್ದಾರೆ. ಇವ್ರು ಹಡಪದ ಅಪ್ಪಣ್ಣ ಕಟಿಂಗ್ ಮಾಡೋರು ಮುಖ ನೋಡಬಾರ್ದು ಅಂತಾರಲ್ಲ, ಬಸವಣ್ಣವ್ರು ಕಟಿಂಗ್ ಮಾಡೋರಿಗೆ PA ಇಟ್ಕೊಂಡಿವಿ. ಎದ್ದು ಕೂಡಲೇ ಕಟಿಂಗ್ ಮಾಡೋರಿಗೆ ಮುಖ ನೋಡ್ತೀವಿ. ಮುಂಜಾನೆ ಎದ್ದು ಕೂಡಲೇ ನಮ್ಮ ದಾಡಿ ನಾವು ಮಾಡ್ಕೋತೀವಿ, ನಾವು ಕಟಿಂಗ್ ಮಾಡೋರೇ ಆಗ್ತೀವಿ. ಒಂದು 15 ದಿವಸ ಇವ್ರು ಕಟಿಂಗ್ ಮಾಡೋಂಗಿಲ್ಲ ಅಂತ ಸ್ಟ್ರೈಕ್ ಮಾಡಿದ್ರೆ ನಮ್ಮ ಪ್ರಸ್ತುತಿ ಏನಿರ್ತದೆ ನಮ್ಮ ಮುಖನೇ ಯಾರು ನೋಡೋಂಗಿಲ್ಲ. ಗಾಣದ ಕನ್ನಪ್ಪ ಮನೆಯೊಳಗೆ ಗಾಣ ಚಾಲೂ ಮಾಡಿ ರೋಡಿಗೆ ಬಂದು ನಿಂದಿರ್ತಾರೆ. ರೋಡಿಗೆ ಒಬ್ಬರು ವಕೀಲರು ಹೋಗ್ತಾ ಇರ್ತಾರೆ. ವಕೀಲರು ಅಂತಾರೆ ಮನೆಯೊಳಗೆ ಗಾಣ ಚಾಲೂ ಮಾಡಿ ರೋಡಿಗೆ ನಿಂತಿರಲ್ಲ. ಇವ್ರು ಹೇಳ್ತಾರೆ ಎತ್ತಿನ ಕಣ್ಣು ಕಟ್ಟಿದ ಒಮ್ಮೆ ಹೊಡೆದು ಬಂದಿರ್ತಾ ಎತ್ತು ತಾನೇ ತಿರ್ತದ, ನಾ ರೋಡಿಗೆ ನಿಂತಿದ್ದೆ. ವಕೀಲರ ಹತ್ರ ಎತ್ತು ನಿಂತಂದ್ರೆ ಹೆಂಗೆ ಮಾಡ್ತೀರಿ? ಗಂಟೆ ಆವಾಜ್ ಬಂದಾಯ್ತಂದ್ರೆ ಹೋಗಿ ಹೊಡಿತೀನಿ. ವಕೀಲರ ಹತ್ರ ಎತ್ತು ನಿಂತಿ ಸ್ಥಳದ ಹಿಂಗೆ ಗುಣ ಅಲ್ಲಾಡ್ಸ್ತಂದ್ರೆ ಹೆಂಗೆ ಮಾಡ್ತೀರಿ? ಇವ್ರು ಹೇಳ್ತಾರೆ ನಿಮ್ಮ ವಕೀಲಿ ಪೇಟ್ ನಮ್ಮ ಎತ್ತಿಗೆ ಗುರುತಿಲ್ಲ, ಎಲ್ಲರ ಎತ್ತು ನಿಮ್ಮ ಮಾತು ಕೇಳ್ಕೊಂಡು ಹಾಗೆ ಮಾಡಿತ್ತು ಮತ್ತೆ ಜಾಗ ಖಾಲಿ ಮಾಡಿರಿ ಅಂತ. ಇವರು ಬಾಚಿ ಕಾಯಕದ ಬಸಪ್ಪ ಕಾಳಮ್ಮ ಗಂಡು ಕೆಲಸ ಮಾಡೋದು ನೋಡಿ ಸತಿ ವಚನ ಬರೀತಾರೆ. ಕೆಲಸ ಮಾಡ್ತಾ ಇದ್ದಾಗ ಕಾಲಿಗೆ ಹತ್ತಿದ್ ನೋಡಿ ಅವ್ರು ಸತಿ ಬರೀತಾರೆ. ಕೈ ತಪ್ಪು ಕೆತ್ತರು ಕಾಲಿಗೆ ಮೂಲ ಅಂತ ಒಂದು ಲೈನ್ ಬರೀತಾರೆ. ಇವ್ರ ಮನೆ ಹತ್ತಿರ ಇಬ್ಬರು ಗಂಡ ಹೆಂಡತಿ ಜಗಳ ಆಡ್ಕೋತಾರೆ. ಹೆಂಡತಿ ಬೈತಾಳ, ಗಾಡ್ ಹೊಡಿತಾನೆ. ಹೆಂಡತಿ ಹಲ್ಲು ಬೀಳ್ತಾವ. ಅದು ನೋಡಿ ಅವ್ರ ಸತಿ 2ನೇ ಲೈನ್ ಬರೀತಾಳ, ಮಾತು ತಪ್ಪು ನೋಡಿದ್ರೆ ಬಾಯಿಗೆ ಮೂಲ ಅಂತ. ಇವ್ರ ಮನೆ ಹತ್ತಿರ ಒಬ್ಬ ಕುಡಿದು ಹೋಗ್ತಾನೆ. ಒಬ್ಬರು ಗುರುಗಳು ಏನು ಮಾಡ್ತಾರೆ, ಗಟ್ಟರದಾಗ ಬಿದ್ದಿ ಅಂತ ಆ ಕುಡುಕು ರೋಡಿ ತರಲಕ್ಕೆ ಹೋಗ್ತಾನೆ. ಆ ಕುಡುಕು ಗುರುಗಳಿಗೆ ತೊಗೊಂಡು ಗಟ್ಟರದಾಗ ಬರ್ತಾನೆ. ಅದು ನೋಡಿ ಅವ್ರ ಸತಿ 3ನೇ ಲೈನ್ ಬರೀತಾಳ, ವರ್ತ ಹೀನನೇನಿದರೆ ನರ್ಕಕ್ಕೆ ಮೂಲ ಕರ್ಮಹರ ಕಾಳೇಶ್ವರ. ತಮ್ಮ ಜೀವನದಾಗ ಏನು ಅನುಭವ ಆಯಿತು ಆಯೋ ವಚನ. ಇಲ್ಲಿ ಕಾಶ್ಮೀರದ ರಾಜ ಮಹಾದೇವ್ ಭೂಪಾಲ್ ಜನ ಕೇಳ್ತಾರ, ಕಾಶ್ಮೀರ ಬಿಟ್ಟು ಇಲ್ಲಿ ಬಂದು ಕಟ್ಟಿಗೆ ಕಡೆದು ಏನಿತ್ತು ಅಲ್ಲೇ ಸುಖದಿಂದ ಇರಬೇಕಿತ್ತಲ್ಲ, ಇಲ್ಲಿ ಬಂದು ಕಟ್ಟಿಗೆ ಕಡೆದು ಏನಿತ್ತು ಅಂದಾಗ ಇವ್ರು ಹೇಳ್ತಾರೆ, ಆನೆ ಕುದುರೆ ಭಂಡಾರ ಎಷ್ಟಿದ್ರೇನು, ನಾವು ಉಂಬೋದೊಂದು ಮುಟ್ಟಿ ಅಕ್ಕಿ, ಕುಡಿಯೋದೊಂದು ಆಕಳ ಹಾಲು, ಮಲಗಾದ ಅರ್ಧ ಮಂಚ, ಈ ಹುರುಳಿಲ್ಲದ ಸಿರಿಯ ಮೆಚ್ಚಿ ಕೆಡಬೇಡ ಮನುಷ್ಯ, ಶರೀರ ಭೂಮಿ ಹೋಗ್ತದೆ, ಬಂಗಾರ ಏನಾಗ್ತೋ ಗೊತ್ತಿಲ್ಲ, ಕೈ ಹಿಡಿದ ಮಡದಿ ಪರರ ಸಂಘ, ಪ್ರಾಣ ವಾಯುವಿನ ಸಂಘ, ಸಾವಿನ ಸಂಗಾಡ್ಯಾರಿಲ್ಲ ಅದಕ್ಕೆ ಬಂದಿದ ಅಂತ ಹೇಳ್ತಾ ಇದ್ದಾರೆ. ಇವರು ಬಹುರೂಪಿ ಚೌಡಯ್ಯ ಬಸವಣ್ಣವ್ರ ಕಾಲದಾಗ TV ರೇಡಿಯೋ ಇರಲಿಲ್ಲ. ಬಹುರೂಪಿಯರಂತ ಗಂಡು ಹೆಣ್ಣಿನ ವೇಷ ಹಾಕ್ಕೊಂಡು ಓಣಿ ನೃತ್ಯ ಮಾಡ್ತಿದ್ರು. ಜನನೇ ಇರ್ತಿದ್ರು. ಜನನೇ ಕೂಡಲೇ ವಚನ ಹೇಳ್ತಿರು. ತಂಬಾಕು ಭಕ್ಷಣೆ ಮಾಡಿದ್ರೆ ಹಂದಿ ನರ್ಕ ತಿಂದಂಗೆ, ನಾಸಿ ತಿಂದ್ರೆ ನಾಯಿ ಮಲ್ಲ ತಿಂದಂಗೆ, ಗಾಂಜಾ ತಿಂದ್ರೆ ಬೆಕ್ಕಿನ ಮಲ್ಲ ತಿಂದಂಗೆ, ಬಗ್ಗಿ ತಿಂದ್ರೆ 18 ಜಾತಿ 101 ಕುಣದ ಮಲ್ಲ ತಿಂದಂಗ ಅಂತಾರೆ. ಇದು ಕಾರಣ ತಂಬಾಕು, ನಾಸಿ, ಗಾಂಜಿ, ಭಂಗಿ ಭಕ್ಷಿಸಿ ಅಂಗದ ಮೇಲೆ ಇಷ್ಟಲಿಂಗ ಕಟ್ಟಿ ಮನೆ ಒಳಗೆ ಅನ್ಯ ದೇವರ ಜಗಲಿ ಕಟ್ಟಿ ಪೂಜಿಸುವ ಭ್ರಷ್ಟ ಹನಿಮಾದಿಗರಿಗೆ ಗುರು ಲಿಂಗ ಜಂಗಮವೆಂದು ಕರೆತಂದು ಅವರ ಪಾದೋದಕ ಪ್ರಸಾದವ ತೆಗೆದುಕೊಂಡೆಡೆ 18 ಕೋಟಿ ಯುಗಪ್ರಂತರ ನರ್ಕಕುಂಡದ ಲಿಕ್ಕುವುದು ಕಾಣ ರೇಕಣ್ಣ ಪ್ರಿಯ ನಾಗಿನಾಥ ಬಸವಣ್ಣನಿಂದ ಬದುಕಿತ್ತು ಲೋಕವೆಲ್ಲ ಅಂತಾರೆ. ನಿಮ್ಮ ಓಣಿ ಒಳಗೆ ಯಾರಾದರೂ ಗುಟ್ಕಾ ತಂಬಾಕು ತಿಂದ್ರೆ ಅವ್ರಿಗೆ ಹೇಳ್ರಿ ಹಂದಿ ಸಂಡಾಸ್ ತಿಂದಂಗಂತ, ಚೌಡೆ ಹೇಳ್ಯಾನ ಅಂತ ಹೇಳಿ ನನ್ನ ಹೆಸರು ಹೇಳಿ ಮತ್ತು ಬಡಿಗೆ ತೊಗೊಂಡು ಬರ್ತಾರೆ. ಗುಟ್ಕಾ ಅಂದ್ರೆ ಗುಟ್ಟಕ್ಕಂತ ಹೋಗೋದು, ಮಾಣಿಕ್ ಚಂದ ಅಂದ್ರೆ ಹೆಣಕ್ಕೆ ಚಂದ, ಗೀತಾಂಜಲಿ ಅಂದ್ರೆ ಶ್ರದ್ಧಾಂಜಲಿ ಡೆಂಗ್ಡ್ಯಾಂಗ್ ಅಂತ ಹೋಗೋದು, ಪಾನ್ ಪರಾಗ ಅಂದ್ರೆ ಕೆಟ್ಟ ತಂಬಾಕು, ಬಾಕು ಅಂದ್ರೆ ಚಾಕು, ಚಾಕು ತಾವೇ ಹೋಗ್ಕೊಂಡು ನಾನು ಬೇರೆ ಹೊಡೆ ಜೋರತ್ತೆ ಇಲ್ಲ. ಎಲ್ಲಿ
ಘನಲಿಂಗ ರುದ್ರಮುನಿ ಕಾಲಜ್ಞಾನ ಬರೆದವ್ರು 12ನೇ ಶತಮಾನದಾಗ ಹೇಳ್ಯಾರ. 20ನೇ ಶತಮಾನದಾಗ ಏನು ಆಗ್ತದ ಅಂಬೋದನ್ನು ಮಠ ಮಾನ್ಯಗಳೆಲ್ಲವೂ ಕೆಟ್ಟು ಭ್ರಷ್ಟರಾದರು ಕೇಳಿರೇಣ, ವಿರಕ್ತ ಮಠದೊಳಗೆ ನಾರ್ಯಾರು ಸೇರಿಯರು ತೊಟ್ಟೂಲ ಕಟ್ಟಿಯರು ಜೋ ಎಂದು ಪಾಡ್ಯರು ಕೇಳಿರೇಣ. ಮಠಗಳದಾಗೆಲ್ಲ ಸ್ವಾಮಿಗಳು ತೊಟ್ಟೂಲು ಕಟ್ತಾರ ಅಂತ ಹೇಳ್ತಾ ಇದ್ರು. ನೋಡ್ತಾ ಇದ್ರು ನಿತ್ಯಾನಂದ ಸ್ವಾಮಿದು ಕಲ್ಲಿನ ಕೋಳಿಗಳು ಕೂಗ್ತಾವ ಅಂತ ಹೇಳಿದ್ರು. ಎಲ್ಲರ್ಕಿಂತ ಕೂಗ್ಲತ್ತ ನೋಡ್ರಿ ಮೊಬೈಲ್ಗಳು. ನೀರು ಕುಡಿಲಾಕ ಸಿಗಂಗಿಲ್ಲ, ಕುಂಬಳಕೆದಾಗ ಇಟ್ಟು ಕುಡಿತಾರ ಅಂದ್ರೆ. ಕುಂಬಳಕೆ ಅಂದ್ರೆ ಬಿಸಿಲೇರಿ, ಎಣ್ಣೆ ಬತ್ತಿಲ್ಲದೆ ದೀಪ ಉರಿತಾವ ಅಂದ್ರೆ ಲೈಟು, ಪಂಕನಿಲ್ಲದೆ ಪಕ್ಷಿ ಹಾರ್ತಾವ ಅಂದ್ರೆ ವಿಮಾನ, 7 ವರ್ಷದ ಬಾಲ್ಯ ಬಸರಿ ಆದವಳು ಅಂದ್ರೆ 3 ವರ್ಷದ ಗಿಡ ಕಸಿ ಮಾಡಿದ್ರೆ ಹಣ್ಣು ಹತ್ತಾವ. ಮಾನವರೆಲ್ಲರೂ ಮುಸುಕಿ ಹಾಕಿಕೊಂಡರು ಅಂದ್ರೆ ದನಗಳಿಗೆ ಮುಸುಕಿ ಹಾಕ್ತಾರೆ ಗಾಳಿ ತಿನ್ನಬಾರ್ದು ಅಂತ. ಇವ್ರಿಗೆ ಯಾಕೆ ಮಾಸ್ಕ್ ಹಾಕ್ಯಾರಂದ್ರೆ ಇವ್ರು ಧಾಬಾದಾಗ ಹೋಟೆಲ್ದಾಗ ತಿನ್ನಬಾರ್ದು, ಮನೆಗೆ ಬಂದೇ ತಿನ್ನಲಿ ಅಂತಂದು. ಇಲ್ಲಿ 5ಕ್ಕೆ ಲೆಕ್ಕಮ್ಮ ಮಾರಯ್ಯ. ಈ ಮಾರಯ್ಯ ದಿನಾಲು ಪಾವಕ್ಕೆ ತರ್ತೀರ, ಹಡತ್ ಮುಂಚೆ ಎಲ್ಲಿಯೂ ಹಾಳು ಆಗಬಾರ್ದು ಅಂತ. ಒಂದು ದಿವಸ ಅಡ್ತುಂಬಿ ಅಕ್ಕಿ ತಂದಾಗ ಇವ್ರು ಸತಿ ಮನೆ ಒಳಗೆ ಬರ್ಬಿಡಂಗಿಲ್ಲ. ದಿನಾಲು ಪಾವಕ್ಕೆ ತರ್ತೀರಿ, ಇವತ್ತು ಅಡ್ತುಂಬಿ ಯಾಕೆ ತಂದಿರಿ, ಅಲ್ಲೇ ಚೆಲ್ಲ ಬರ್ರಿ ಅಂತಾರೆ ಇವರು. ಈಗಿನವ್ರು ಹೆಚ್ಚಿಗೆ ಯಾಕೆ ತಂದಿಲ್ಲ ಅಂತ ಹೊರಗೆ ನಿಂದಿರ್ಸ್ತಾರೆ. ಇವ್ರು ನಾಳೆ ಆಯ್ತವ ಅಂತಾರೆ. ನಾಳೆ ನಮ್ಮ ಪರಮಾತ್ಮ ಸತ್ತಾನೇನು ಅಂತ ಕೇಳ್ತಾರೆ ಈ ತಾಯಿ. ನಾಳೆ ಕೆಲ್ಸಕ್ಕೆ ಹೋದ್ರೆ ನಡೀತದ ಅಂತ. ನಾಳೆ ಕೆಲ್ಸಕ್ಕೆ ಹೋದ್ರೆ ಮೈಗಳು ಆಯ್ತೇವ ಅಂತ ಈ ತಾಯಿ ಹೇಳ್ತಾರೆ. ಇವ್ರು ಹೇಳ್ತಾರೆ ನಮ್ಮ ಕೂಸುಗಳನ್ನು ಚಿಂತೆ ಮಾಡಬೇಕಿಲ್ಲ, ಅವಕ್ಕೂ 2 ಕೈ ಕೊಟ್ಟೆ ಪರಮಾತ್ಮ ಕಳಿಸೋಣ ಅಂತ ಹೇಳ್ತಾ ಇದ್ದಾರೆ. ಇವರು ಸುಳ್ಳ ಸಂಕವೇ 11,000 ವೇಷ ಹೆಣ್ಣ ಮಕ್ಕಳನ್ನು ಶರಣೀಯರಾಗಿ ಮಾಡಿದರು. ಇವರು ದೊಡ್ಡ ಶರಣೀಯರಾಗಿ ವಚನ ಬರೀತಾರೆ. ಇವರು ಬರೆದಂಥ ವಚನ PhD ಮಾಡಿದವ್ರಿಗೆ ಬಿಡಿಸ್ಲಾಕ ಬರಲ್ಲ. ಒತ್ತೆ ಹಿಡಿದು ಮತ್ತೊತ್ತು ಹಿಡಿ ಅಂತಾರೆ. ಒತ್ತೆ ಹಿಡಿದ್ರೆ ಗಿರಿವಿ ಇಡೋದು. ಈ ಶರೀರ ಬೇರೆ ಪುರುಷರಿಗೆ ಗಿರಿವಿ ಇಡ್ತಿದ್ವಿ, ಈಗ ಲಿಂಗಕ್ಕೆ ಇಟ್ಟಿದ್ದು. ಬೇರೆಯವ್ರಿಗೆ ಇಟ್ಟಂದ್ರೆ ಬತ್ತಲೆ ನಿಲ್ಲಿಸಿ ಕಾದ ಕತ್ತಿಯಿಂದ ಕಿವಿ ಮೂಗ ಕೊಯ್ಯಿರೆಯ ನೊಲ್ಲೆ ಬಲ್ಲೆನಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರ ಅಂತ ಹೇಳ್ತಾ ಇದ್ದಾರೆ. ಇವರು ಹೂಗಾರ್ ಮಾದಣ್ಣ. ಎಷ್ಟು ಜಾತಿ ಹೂಗಳಿದ್ರು ದಾರ ಒಂದೇ, ಎಷ್ಟು ಜಾತಿಗಳಿದ್ರು ಪರಮಾತ್ಮ ಒಬ್ಬವನೇ ಅಂತಾರೆ. ಕುಂಬಾರ ಗುಂಡಯ್ಯನ ಕುಡಿಕೆ ನಾದವ ಕೇಳಿ ಕೈಲಾಸದಲ್ಲಿ ಶಿವನು ತೈ ಥೋಮೆಂದು ಕುಣಿಯುತ್ತಿದ್ದಾನೆ. ಪರಮಾತ್ಮ ಬಂದು ನನ್ನ ಕೈಲಾಸ ನಡಿ ಅಂತಾನೆ. ಗುಂಡಯ್ಯ ಅಂತ ನಿನ್ನ ಕೈಲಾಸದಾಗ ಏನದ? ಪರಮಾತ್ಮ ಹೇಳ್ತಾನೆ ಏನು ಬೇಡಿದೆಲ್ಲ ಅದ, ನಿನ್ನ ಕೈಲಾಸದಾಗ ಮಣ್ಣದ ಅಂತ ಕೇಳ್ತಾನೆ ಗುಂಡಯ್ಯ. ಪರಮಾತ್ಮ ಇಲ್ಲ ಅಂತಾನೆ. ಮಣ್ಣಿದ್ರೆ ಇಲ್ಲಿಂದ ಹೋಗ್ಬಿಡು, ನನ್ನ ಕಾಯಕನೇ ಕೈಲಾಸದ ಅಂತಾನೆ. ಇವರು ಅಜ್ಗಣ್ಣ ಮುಕ್ತಾಯಕ. ಆಣ ಸತ್ತಿರ್ತಾನ, ತಂಗಿ ಅಳ್ತಾ ಇರ್ತಾಳೆ. ಅಲ್ಲಂ ಪ್ರಭುದೇವ್ರು ಬಂದು ಯಾಕೆ ಅಳ್ತೇಮ್ಮ ಅಂತ ಕೇಳಿದ್ರೆ ತಂಗಿ ಹೇಳ್ತಾಳ, ಅರಿವನಣ ತೊಳಗ ನಿಕ್ಕಿ ಅಗುವಿತಿದ ಲೋಕವೆಲ್ಲ ನಾನೆಂತೂ ಬದುಕುವೇನಣ್ಣ. ಇಂಥ ಅಜ್ಞಾನಿ ಮಂದಿನ ಹ್ಯಾಂಗೆ ಬದುಕಲಿ? ಆಣ ಸತ್ತನಂತರ ಅಳ್ತಾ ಇಲ್ಲ, ಅರು ಹೇಳ ಗುರು ಹೋದನಲ್ಲ ಅಂತ ಹೇಳ್ತಾ ಇದ್ದೀನಿ. ಅಲ್ಲಮ್ಮರು ಹೇಳ್ತಾರೆ ಅರಿವಿನೊಳಗೆ ಗುರು ಹೋದನ. ಮೈ ಮೇಲಿನ ಬಟ್ಟಿ ಹರಿದ್ರೆ ಬಟ್ಟಿ ಹಾರು ಹೊಡಿತೀವಿ, ಶರೀರ ಎಂಬತ್ತು ಬಟ್ಟಿ ಇದ್ದಾಗ ಆತ್ಮ ಅಜರಾಮರ ಇರ್ತದ ಅಂತ ಹೇಳ್ತಾ ಇದ್ದಾರೆ. ಅಕ್ಕ ಮಹಾದೇವಿ ಕೌಶಿಕ ರಾಜ ಮದುವೆ ಮಾಡ್ಕೊತ ಅಂತ ಬಂದು ಶೀರಿ ಶೆರಗ್ ಹಿಡಿದಾಗ ಶೀರಿ ಅವ್ನ ಮುಖದ ಮೇಲೆ ಹಾರು ಹೊಡೆದು ಏನಿದೆ ಇಲ್ಲಿ ಮೂತ್ರದ ಕುಡಿಕೆ ಎಲುಬಿನ ಅಡಿಕೆ ಅಂತ ಕಲ್ಯಾಣಕ್ಕೆ ಬಂದು ಎಲ್ಲ ಪರಮಾತ್ಮಗೆ ಅರ್ಪಿತ ಮಾಡಿದ ಅಂತ. ದ್ರೌಪದಿ ಶೀರಿ ಸೆಳೆದರು, ಅಕ್ಕ ಮದಿ ತಾನೇ ಹಾರು ಹೊಡೆದ್ರು, ಇದ್ರಾಗ ಏನೂ ಇಲ್ಲ ಅಂತ. ಮುನ್ಸಿಪಾಲ್ಟಿ ಕಸ ಹೊಡಿತಕ್ಕಂಥ ಸತ್ಯಕ್ಕ ಶರಣಿ. ಮೋದಿ ಸರ್ಕಾರ ಸ್ವಚ್ಛ ಭಾರತ್ ಈಗ ಮಾಡ್ತಾ ಇದ್ದಾರೆ. 12ನೇ ಶತಮಾನದಾಗೆ ಸ್ವಚ್ಛ ಭಾರತ್ ಮಾಡ್ಯಾರ. ಒಳಗೂ ಸ್ವಚ್ಛ ಮಾಡ್ಯಾರ, ಹೊರಗೂ ಸ್ವಚ್ಛ ಮಾಡ್ಯಾರ. ಕಸ ಹೊಡಿತಾ ಇದ್ದಾಗ ಈ ವೈದಿಕರು ಇವ್ರ ಮುಂದೆ ಬಂಗಾರ ನಾಣ್ಯ ಹಾರೋದು ಮರೆಯಾಗಿ ನಿಲ್ತಾರೆ. ಈ ತಾಯಿ ಕಸದಾಗ ಹೊಡಿತಾರೆ. ಇವ್ರು ನಾವು ಪಂಡಿತರಿದ್ದೇವೆ, ವೇಷಶಾಸ್ತ್ರ ಬರ್ತಾವಂತಾರೆ. ಈ ತಾಯಿ ಹೇಳ್ತಾಳೆ ನೀವೇನು ವೇದ ಓದ್ತೀರಿ, ನಮ್ಮ ನಾಯಿ ಓದ್ತಾ ಅಂತಾಳೆ. ಆ ನಾಯಿ ಓದಿ ಹೇಳ್ತದೆ ಅರ್ಚನೆ ಪೂಜನೆ ನಿಯಮ ಅಲ್ಲ, ಮಂತ್ರತಂತ್ರ ನಿಯಮ ಅಲ್ಲ, ಧೂಪ ದೀಪಾರತಿ ನಿಯಮ ಅಲ್ಲ. ನೇಮ ಯಾವುದು ಅಂದ್ರೆ ಬೇರೆ ಹೆಣ್ಣು ಬೇರೆ ದುಡ್ಡಿಗೆ ಆಸೆ ಮಾಡಬಾರ್ದು, ಅದು ನಿಯಮ ಅಂತ ನಾಯಿ ಹೇಳ್ತದೆ. ಕೆದರಿ ನೇಮೆ ಚರಕ ತಿರ್ಸ್ತಕ್ಕಂಥವ್ರು 36 ಕೋಟಿ ದೇವತೆಗಳದಾರ ಅಂತಾರಲ್ಲ. ಈ ತಾಯಿ ಹೇಳ್ತಾಳೆ 36 ಕೋಟಿ ದೇವತೆಗಳಲ್ಲಿ ನನ್ನ ಚರ್ಕದೊಳಗೆ ಅದಾರ. ಕಾಯಕವೇ ಕೈಲಾಸ. ಯಾರು ಕಾಯಕ ಮಾಡಂಗಿಲ್ಲೋ ಅವ್ರ ಶರೀರ ಬದುಕಂಗಿಲ್ಲ. ಅದಕ್ಕೆ ಯೋಗಾಸನ ವ್ಯಾಯಾಮ ಮಾಡ್ತಾರ ಅಂತ ಹೇಳ್ತಾ ಇದ್ದಾರೆ. ಇವರು ಸೂಜಿ ಕಾಯಕದ ರಾಮಿ ತಂದೆ. ಮನ್ಯಾಗ ತಾಯಿಂದೇರು ಖೋಂದಿ ಹೊಲಿತಾರಲ್ಲ, ಇವ್ರು ಹೇಳ್ತಾರೆ ಖೋಂದಿ ಹೊಲಿಯೋದು ಮುಖ್ಯ ಅಲ್ಲ, ಹಿಂದೆ ದಾರು ಗಂಟು ಹಾಕೋದು ಮುಖ್ಯ. ನೀವು ದಾರು ಗಂಟು ಹಾಕಲಾರ್ದೆ ಎಷ್ಟು ದಿವಸ ಖೋಂದಿ ಹೊಲಿದ್ರೂ ಕಂಪ್ಲೀಟ್ ಆಗಲ್ಲ. ವಚನ ಸಾಹಿತ್ಯ ಪೂಜೆ ಅಂತಕ್ಕಂಥ ಗಂಟು ಹಾಕೋ ನಮಗೇನು ಕಡಿಮೆ ಬೀಳಲ್ಲ. ವಚನ ಓದಬೇಕು, ಪೂಜೆ ಮಾಡ್ಕೋಬೇಕು ಅಂತ. ಜೇಡ್ರ ದಾಸಮಯ್ಯ ಬಟ್ಟಿ ನೇಯ್ತಕ್ಕಂಥವ್ರು ಬಡವರ ಪರವಾಗಿ ಇವ್ರ ಮಾತು ಹೇಳ್ತಾರೆ. ಹೊಟ್ಟಿ ಇದ್ದವ್ರಿಗೆ ಹಸು ಆಗ್ತಾವೆ, ಹೊಟ್ಟಿ ಇದ್ದವ್ರು ಸುಳ್ಳಾಡ್ತಾರೆ. ಪರಮಾತ್ಮ ನಿನ್ಗೆ ಹೊಟ್ಟಿ ಇಲ್ಲ, ನೀನು ಒಮ್ಮೆ ಹೊಟ್ಟಿ ತೊಗೊಂಡ್ಬ ಜಗತ್ತಿಗೆ ಗೊತ್ತಾಗ್ತದೆ ಸುಳ್ಳಾಡ್ತೇ ಇಲ್ಲ ಅಂತಾರೆ ಇವರು. ಇವರು ಗಜೇಶ್ ಮಸಡಮ್ಮ ಸುಡುಗಾಡು ಕಾಯ್ತಕ್ಕಂಥವ್ರು. ಸುಡುಗಾಡು ಹತ್ತಿರ ಬಂದವ್ರಿಗೆ ಈ ತಾಯಿ ಸಮಾಧಾನ ಹೇಳ್ತೀವಿ. ಇವ್ರ ಊರಿಗೆ ಒಬ್ಬ ಜಗದ್ಗುರು ಬರ್ತಾನೆ, ಬಂಗಾರ ಕಿರೀಟ ಹಾಕೊಂಡು ಬೆಳ್ಳಿ ಪಾಲ್ಕಿಯಾಗಿ ಬಂದು ನನ್ನ ಮಠ ಹಾಂಗದ ಕಿರೀಟ ಹಿಂಗದ ಅಂತ ಭಾಷಣ ಮಾಡ್ತಾರೆ. ಏನೂ ಕಲಿಲಾರ ಹೆಣ್ಮಗಳು ಎದ್ರಿ ಅಂತ ಹೇಳ್ತಾಳೆ. ನಮ್ಮ ಗುರುಗಳು 2 ದೊಡ್ಡವ್ರ ಬೇಕಾಗಿಲ್ಲ, ನಮ್ಗೆ 2 ದೊಡ್ಡವ್ರು ಮಾಡ್ಯಾರ ಬೇಕು. ನಿಮ್ಮ ಮಠ ನಿಮ್ಮ ಕಿರೀಟ ತೊಗೊಂಡು ನನಗೇನು ಮಾಡೋದದ? ಎನ್ನ ನರಿಸು ಗುರುವೇ, ಎನ್ನ ನರಿಸು, ಎನ್ನ ನಾನರಿಯೇ ನೀನರಿಯ, ನೀನ ಯಾರಂತ ತಿಳ್ಕೊಂಡಿದ್ದೇನು? ಎನ್ನ ನರಿಸದೆ ನಿನ್ನ ನರಿಸಿದಡೆ ನೀನೇ ಗುರುವಲ್ಲ, ನಾನು ನಿನಗೆ ಶಿಷ್ಯಳಲ್ಲ. ಮೊಸಳೆ ಅಪ್ರೆ ಗಜೇಶ್ವರ ಅಂತ ಎಬ್ಬಿಸಿ ಕಳಿಸ್ತಾ.
ಇವರು ಕಂಬಾರ ಕಲ್ಲಯ್ಯ ಈ ಭಾತಿ ಕೆಳಗೆ ಉಸು ಮಾಡಿದ್ರೆ ಇಲ್ಲಿ ಬೆಂಕಿ ಒಳಗೆ ಕಬ್ಬಿಣ ಕಾದು ಮಣಿತದ. ತಾಯಿ ತಂದೆ ಅಕ್ಕಂಗೆ ಉಸು ಅಂತ ಉಸುರು ಹಾಕಿದ್ರೆ ನಾವು ಕಬ್ಬಿಣ ಮಣ್ಣದಾಗ ಮಣಿತೀವೋ, ಯಾರು ಉಸುರು ತಗೋಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇವರು ವೈದ್ಯ ಸಂಘ ಡಾಕ್ಟರ್, ನಮ್ಗೆ ಏನೇ ರೋಗ ಬಂದ್ರೂ ಲಿಂಗ ರುದ್ರಾಕ್ಷಿ ವಿಭೂತಿ ವಚನ ಪುಸ್ತಕಗಳಿದ್ದರೆ ಯಾವ ರೋಗನೂ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ನಮ್ಮ ನಿದ್ದೆ ಇರೋದು ನಸ್ಕಿನ 3 ತನ 3 ಆದ ನಂತರ ನಿದ್ದಿನವ್ರಲ್ಲೇ ಎಚ್ಚರಿಕೆನೂ ಇಲ್ಲ, ಕೆಟ್ಟ ಕಾಣಿಸಿ ಬರ್ತಾವೆ, ಎದ್ದು ಪೂಜೆ ಮಾಡ್ಕೊರಿ ವಚನ ಓದ್ರಿ ಅಂತ ಹೇಳ್ತಾ ಇದ್ದಾರೆ. ನಸ್ಕಿನ 3ರಿಂದ 6 ತನಕ ಸೂರ್ಯನ ಕೊಂಡು ಡೈರೆಕ್ಟ್ ಬರ್ತಾವೆ, ಹನಿ ಹುಲ್ಲು ಬೀಳ್ತದೆ, ಗಿಡಗಳು ಆಕ್ಸಿಜನ್ ಬಿಡ್ತಾವೆ. ಸೂರ್ಯ ಬಂದ್ರು ಎಲ್ಲ ಟಾಣಿಕ್ ಮುಂದೆ ಬಿಡ್ತಾನೆ. ನಿಮ್ಗೇನು ಒಂದು ತಾಸು ಪೂಜೆ ಮಾಡ್ಕೊರಿ ಅಂತ ಹೇಳಿಲ್ಲ, ಒಂದು 5 ನಿಮಿಷ ಲಿಂಗ ಪೂಜೆ ಆದ್ಕೊಳ್ಳೆ ಮತ್ತು ನಮ್ಮ ಲಿಂಗ ಪೂಜೆ ಕಾಯಕದಾಗ ಮುಂದಿರ್ತದೆ. ಕಾಯಕವೇ ಕೈಲಾಸ. ಯಾರು ಕಾಯಕ ಮಾಡೋಂಗಿಲ್ಲ ಅವ್ರ ಶರೀರ ಬದುಕಂಗಿಲ್ಲ, ಅದಕ್ಕೆ ಯೋಗಾಸನ ವ್ಯಾಯಾಮ ಮಾಡ್ತಾರೆ. ಡಕ್ಕಿ ಬೊಮ್ಮಯ್ಯ ಹುಡುಗರು ಮಾಡ್ತಕ್ಕಂಥವ್ರು ವಚನ ಪ್ರಚಾರ ಮಾಡ್ತೀವಿ. ಮರಿಗೆಮ್ಮು ಜನರಿಗೆ ಇಂಟ್ರೆಸ್ಟ್ ಬರಲಿ ತೊಳಗೆ ಇಟ್ಕೊಂಡಿರು. ಮರಿಗೆಮ್ಮ ಬಂದಾಳ ಅಂದ್ರೆ ಜನರು ಬರ್ತಾರೆ, ಆ ವಚನ ಹೇಳೋದು. ಹರಡೇಕರ್ ಮಂಜಪ್ಪ ಇವ್ರು ಹಚ್ಕೊಂಡಿದ್ದು ವಿಭೂತಿ 1 ಕಿಲೋಮೀಟ್ರ್ ದೂರ ಕಾಣ್ತಿತ್ತು. ಈಗಿನವ್ರು ಹ್ಯಾಂಗೆ ಹಚ್ಕೋತಾರೆ, ಹೊರಗೆ ಹೋಗಕ್ಕೆ ತಾನೇ ಅಳಿಸೋಗ್ಬೇಕು. ಹಿಂದಕ್ಕೆ ಹಿರುಗಳು ಮಾತಾಡ್ತಂಕ ನೈತಿಲ್ಲ, ವಿಭೂತಿ ಹಚ್ಕೋತಿರು. ಈಗಿನವ್ರು ಪೌಡರ್ ಹಚ್ಕೋತಾರೆ, ಪೌಡರ್ದಾಗ ಹೆಣದ ಬೂದಿ ಮಿಕ್ಸ್ ಮಾಡ್ತಾರೆ. ಫೇರಲ್ ಲವ್ಲಿ ಹಚ್ಕೊಂಬದು ಹೆಂಗಂದ್ರೆ ಗಾಡಿ ಸಿಮೆಂಟ್ ಬಿಡ್ದಂಗೆ. ನಾಯಿ ಕತ್ತಿಗಳು ಮೈ ಉಣ್ಣಂದ್ರೆ ದವಾಖಾನೆ ಹೋಗಲ್ಲ, ದಾರ್ಯಾಗ ಬೂದೆ ಹೊರಳಾಡಿ ತಿಪ್ಪೆ ಬೂದೆ ಹೊಡಿ ಮೈ ಹುಣ್ಣು ಚಂದ ಮಾಡ್ಕೋತಾವ. ನಾಯಿ ಕತ್ತಿಗಳಿಗೆ ಗೊತ್ತಲ್ಲ ವಿಭೂತಿ ಮಹತ್ವ. ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ ಅಂತ ಹೇಳ್ತಾ ಇದ್ದಾರೆ. 1 ನಿಮಿಷ. ಚನ್ನಬಸವ ಪಟ್ಟದೇವರು ಇದು ಹೊಸ ಅನುಭವ ಮಂಟಪ ಕಟ್ಟಿದವರು. ಇವರು ಭಕ್ತಿ ಮಠಕ್ನವರು ಇಲ್ಲಿ ಹೊಸ ಅನುಭವ ಮಂಟಪ ಕಟ್ಟಾರ. ಇವರು ಕಲ್ಲು ಮಣ್ಣು ಹೊತ್ತಿ ಹೊಸ ಅನುಭವ ಮಂಟಪ ಕಟ್ಟಿದವರು. ನಿಜಾಮ್ ಸರ್ಕಾರ ಇದ್ದಾಗ ಹೊರಗೆ ಹುಡುದು ಬೋರ್ಡ್ ಹಾಕಿ ಒಳಗೆ ಕನ್ನಡ ಕಲಿಸ್ತಿದ್ರು. ಎಲ್ಲ ಕಡೆ ಕರ್ನಾಟಕದಾಗೆಲ್ಲ ಬೀದರ್ ತುಂಬ ಎಲ್ಲ ಇವ್ರದೇ, ಬೀದರ್ ಗುಲ್ಬರ್ಗ ಇವ್ರದೇ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲ. ಅದರಲ್ಲಿ ಇವರೆಲ್ಲ ಮಕ್ಕಳಿಗೆ ಹಾಸ್ಟೆಲ್ಲ ಎಲ್ಲ ಫ್ರೀನೇ ಇಟ್ಟು ಎಲ್ಲ ಇಲ್ಲಿ ಲಾತಕ್ಕೆ ಸುದ್ದ ಇವರು ಎಲ್ಲ ಎಜುಕೇಷನ್ ಅದಾವ ಅಂತ ದೊಡ್ಡವರು. ಇವರು ಡಾಕ್ಟರ್ ಹೋಗು ಹಳಕಟ್ಟಿ ವಕೀಲರು. ಇವ್ರು ಮಮ್ಮನ ಮನ್ಯಾಗ ಗಾಡಿ ಕಲ್ಲಿಗೆ ಪೂಜೆ ಮಾಡ್ತಾರೆ. ಕಲ್ಲಿಗೆ ಯಾಕೆ ಪೂಜೆ ಮಾಡ್ತಾರೆ ಅಂತ ಕಲ್ಲು ಕಿತ್ತು ನೋಡಿದ್ರೆ ಒಳಗೆ ವಚನ ಕಟ್ಕೊಳ್ಕೊಂಡು ಬಂದರು. ವಕೀಲರು ಹೇಳ್ತಾರೆ, ನಮ್ಮ ಸಂಪತ್ತು ರಕ್ಷಿಸುವಂತೆ ಶರಣರ ಪುಸ್ತಕಗಳು ಓದೋದು ರೂಢಿ ಮಾಡ್ಕೊರಿ, ಶರಣರ ಚಿತ್ರಗಳಿಂದ ಮನೆ ಅಲಂಕಾರ ಮಾಡಿರಿ, ಸತತ ಉತ್ಸಾಹಿಗಳಾದ ತರುಣರು ಸಾಹಿತ್ಯ ಸೇವೆ ಮಾಡಿರಿ, ಹಿಂದಿನ ಕಾಲದ ಶರಣೀಯರಂತೆ ಇಂದಿನ ಕಾಲದ ಮಹಿಳೆಯರು ಮುನ್ನಡೀರಿ, ದಿನ ವೃತ್ತಪತ್ರಿಕೆಗಳ ಮೂಲಕ ವಚನಗಳು ನಿಮ್ಮ ಕಣ್ಣಿಗೆ ಹೊಸ ಬೆಳಕಣಿಯಲ್ಲಿ ನನ್ನನ್ನು ಹೊಗಳುವುದಕ್ಕಿಂತ ಶರಣರ ಕಾರ್ಯಕ್ಕೆ ನೆರವಾದರೆ ಹೆಚ್ಚಿನ ಸಂತೋಷವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇವ್ರ ಮನೆಗೆ ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳು ಬರ್ತಾರೆ, ವಚನದ ಬಗ್ಗೆ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನಿಮ್ಮ ಸತಿ ಹೊರಗೆ ಬಾರಲಿ ಅಂತಾರೆ. ಇವ್ರು ಒಳಗೆ ಹೋಗ್ತಾರೆ, ಇವ್ರು ಸತಿ ಹೊರಗೆ ಬರ್ತಾರೆ. ಗುರುಗಳು ಕೇಳ್ತಾರೆ, ಇವ್ರಿಗೆ ಕೇಳ್ತಾರೆ, ಒಬ್ಬರು ಒಳಗೆ ಹೋದು ಒಬ್ಬರು ಹೊರಗೆ ಬರೋದು ಯಾಕೆ ಮಾಡ್ತಾಯಿದ್ರಿ, ಸತಿ ಪತಿ ಒಂದೇ ಸಲ ಹೊರಗೆ ಬರ್ರಿ ಅಂತ. ಇವ್ರು ಸತಿ ಹೇಳ್ತಾರೆ, ನಮ್ಗಿಬ್ಬರಿಗೆ ಒಂದೇ ಸಲ ಬರ್ಲಿಕ್ಕೆ ಆಗಂಗಿಲ್ಲ, ನಮ್ಮಿಬ್ಬರ ಮಧ್ಯದಾಗ ಒಂದೇ ಬಟ್ಟಿದ ಉಟ್ಕೊಳಕ ನಾವು ಒಬ್ಬೊಬ್ಬರೇ ಬರಬೇಕಾಯ್ತದ ಅಂತ. ಆಗ ಗುರುಗಳು ಸೀರೆ ಧೋತ್ರ ಜೋಳ ಬ್ಯಾಳಿ ಎಲ್ಲ ಬಂಡಿ ತುಂಬಿ ಇವ್ರ ಮನೆಗೆ ಕಳಿಸ್ಕೊಡ್ತಾರೆ. ಇವ್ರ ಮನೆಗೆ ಇವರು ಕರ್ನಾಟಕ ಯೂನಿವರ್ಸಿಟಿ ಇವ್ರಿಗೆ ಡಾಕ್ಟರೇಟ್ ಪದವಿ ಕೊಡ್ತಾರೆ. ಇವ್ರು ವಚನಗಳೆಲ್ಲ ಕಲೆಕ್ಟ್ ಮಾಡಿದ ಕಡೆ ಆ ಯೂನಿವರ್ಸಿಟಿ ಅವ್ರು ಏನು ಮಾಡ್ತಾರೆ, ಇವ್ರಿಗೆ ಊಟ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಕೋಟ್ ತೆಗೆದು ಊಟ ಮಾಡ್ತಾರೆ. ಕೋಟ್ ತೆಗೆದು ಊಟ ಮಾಡ್ತಾರೆ. ಇವ್ರಿಗೆ ಹೇಳ್ತಾರೆ ಕಿವಿಯಾಗ ಬಂದು ಒಬ್ಬರು, ಇಲ್ಲಿ ಕೋಟ್ ತೆಗೆದು ಊಟ ಮಾಡೋ ಪದ್ಧತಿ ಇದೆ, ನಿಮ್ಮ ಕೋಟ್ ತೆಗೀರಿ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ, ನಾನು ಉಟ್ಕೊಳಕ್ಕೆ ಒಂದೇ ಶರ್ಟ್ ಅಲ್ಲ, ಅದು ಪೂರ್ತಿ ಹರಿದಿದ್ದಲ್ಲ, ಅದಕ್ಕೆ ನಾ ಕೋಟ್ ಹಾಕಿದ್ರೆ ನಾನು ಕೋಟ್ ತೆಗೆದು ಇಜ್ಜತ್ ಪಚನೆ ಮಾಡಬೇಡ್ರಿ ಅಂತ ಬಡತನ ಪರಿಸ್ಥಿತಿ ಇದ್ದಾಗ ಅವರು ಹೊಲ ಮನೆ ಮಾರಾಟ ಮಾಡಿ ವಚನಗಳನ್ನ ಕಲೆಕ್ಟ್ ಮಾಡಿ ಟ್ರೀಟ್ ಮಾಡುವಂತ ಇವತ್ತು ನಮ್ಮ ಶರಣರು ಸಿಗ್ತಾರೆ. ಇದ್ರ ಶರಣರು ಸಿಗ್ತಿಲ್ಲ. ಇವ್ರು ಏಕಾಂತ ರಾಮಯ್ಯ ಗುಡಿಯಾಗ ಮಲ್ಕೊಂಡಾಗ ಪೂಜಾರಿ ಕೇಳ್ತಾನೆ, ದೇವ್ರ ಕಡೆ ಕಾಲ್ ಮಾಡಿ ಯಾಕೆ ಮಲ್ಕೊಂಡಿದ್ವಿ, ಕಾಲು ತೆಗೆದು ಬೇರೆ ಕಡೆ ಇಡು ಅಂತ. ಇವ್ರು ಕಾಲು ತೆಗೆದು ಬೇರೆ ಕಡೆ ಇಳಕೋದು ಗುಡಿನೇ ತಿರುಗಲಾಕ ಶುರು ಮಾಡ್ತಾರೆ. ಎಲ್ಲ ಕಡೆ ದೇವ್ರು ಅದನ್ನು ಯಾಕಡೆ ಕಾಲು ಮಾಡಬೇಕು ಅಂತ ಕೇಳ್ತಾರೆ. ಇವರು ಮಾದಾ ಧೂಳಯ್ಯ ಸತ್ತು ನಾನು ಚರ್ಮ ತೆಗಿತಕ್ಕಂಥ. ಚರ್ಮ ತೆಗಿತಾ ಇದ್ದಾಗ ಚರ್ಮದ ಪರಮಾತ್ಮ ಬರ್ತಾನೆ. ಇವ್ರಂತಾರ, ಪರಮಾತ್ಮ ನೀವು ಇಲ್ಲಿ ಯಾಕೆ ಬಂದ್ರಿ ಅಂತ ಕೇಳ್ತಾರೆ. ಪರಮಾತ್ಮ ಹೇಳ್ತಾನೆ, ನಿಂಗೆ ದರ್ಶನ ಕೊಡ್ಲಾಕ್ ಬಂದಿಲ್ಲ ಅಂತಾರೆ. ಇವ್ರು ಹೇಳ್ತಾರೆ, ಈಗ ನಾನು ಕಾಯಕ ನಡೆದ ಕಾಯಕ ಮುಗಿದ ಮೇಲೆ ಬಂದು ದರ್ಶನ ಕೊಡ್ರಿ, ದೇವರಾದ್ರೆ ಕಾಯಕ ಮಾಡಬೇಕು, ಭಕ್ತ ಆದ್ರೆ ಕಾಯಕ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಡೋವರ್ ಕಕ್ಕಯ್ಯ ಚರ್ಮ ಕಲರ್ ಹಾಕ್ತಕ್ಕಂಥ. ಅಕ್ಕ ಮಾದೇವರು ಒಳಗೆ ಬರ್ತಾ ಇದ್ದಾಗ ಅಲ್ಲಂಪ್ರಭುದೇವರಲ್ಲಿ ಕುಂತಿರ್ತಾರ. ಅಲ್ಲಂಪ್ರಭುದೇವ್ರು ಹೇಳ್ತಾರ ಅಕ್ಕ ಮಾದೇವಿಗ, ಉದ ಮದ ಯೌವನ ಒಳಗೊಂಡ ಸತಿ ನೀ ಇತ್ತಲೇಕೆ ಬಂದೆವ್ವ, ನಿನ್ನ ಪತಿಯ ಕುರು ಹೇಳಿದರೆ ಬಂದು ಕುಳಿರು, ಇಲ್ಲವಾದರೆ ತೊಲಗು ಇಲ್ಲಿಂದ ಅಂತ. ಆತ ಗಂಡನ ಹೆಸರು ಹೇಳ್ತಾರೆ, ಸಾವಿಲ್ಲದ ಕೇಳಿಲ್ಲದ ರೂಪಿಲ್ಲದ ಚಲವ ಚನ್ನ ಮಲ್ಲಿಕಾರ್ಜುನ ಎನ್ನ ಗಂಡ, ಹುಟ್ಟ ಸಾಯುವ ಗಂಡರ ನೋಯ್ದು ಒಲೆ ಒಳಗಿಕ್ಕು ಅಂತ. ಮತ್ತು ನೀವು ಹಾಗೆ ಅಂದಿರಕ್ಕೆ ವೈರಾಗ್ಯ ಸ್ಥಿತಿಯಲ್ಲಂದರು. ಅಲ್ಲಮರಂತಾರೆ, ಹಾಗಾದರೆ ಕೂದಲಿನಿಂದ ಶರೀರವನ್ನು ಏಕೆ ಮರೆ ಮಾಡಿಕೊಂಡಿದೆ,
ಆಕೆ ಹೇಳ್ತಾಳ, ನನಗಾಗಿ ಅಲ್ಲ, ಇಲ್ಲಿ ಕುಂತಂಥ ಶರಣರಿಗೆ ನಾನು ಶರೀರ ಕಂಡು ನೋವು ಅತ್ಯಂತ ಮರೆ ಮಾಡಿಕೊಂಡಿದ್ದೆ. ಅಲ್ಲಮ್ಮರು ಹೇಳ್ತಾರೆ, ನಿಂತಂತ ಇಲ್ಲಿ ಕುಂತಂಥ ಶರೀರ ನೋವು ಅತ್ಯಂತ ಮರೆ ಮಾಡ್ಕೊಂಡಿದ್ದ ಅಂತ ಹೇಳ್ತಾರೆ. ಅಲ್ಲಮ್ಮರು ಹೇಳ್ತಾರೆ, ಸತ್ಯಣ್ಣ ಮಾತಾಡ್ತಾನು ಹೆಬ್ಬಿಟ್ಟು ಹಾಲು ರುಚಿ ಆಗ್ತದೆ, ನೀ ಮಾತಾಡ್ತಾ ಇದ್ದೆಲ್ಲ ಅಂತ. ಆಕೆ ಹೇಳ್ತಾಳೆ, ಸತ್ಯಣ್ಣ ಮಾತಾಡ್ತಾನೆ, ನಿದ್ರೆ ಅರ್ಧ ಸಾವು, ಮರದವರಿಗೆ ಕನಸು ಕಂಡು ಹೇಳುವಲ್ಲಿ ಸತ್ಯಹಣ ಮಾತಾಡಿತು, ಮಲ್ಕೊಂಡು ಕನಸು ಬಿದ್ದಿದ್ದು ಹೇಳ್ತೀವಲ್ಲ ಸತ್ಯಹಣ ಮಾತಾಡಿದ, ಹೆಪ್ಪಿಟ್ಟ ಹಾಲು ತುಪ್ಪ ರುಚಿಯಾಗಿತ್ತು ಅಂತ ಆಕೆ ಹೇಳ್ತಾರೆ. ಆಗ ಅಲ್ಲಮ್ಮರು ಹೇಳ್ತಾರೆ, ಅಜಕೋಟಿ ವರ್ಷದವರೆಲ್ಲರೂ ಹಿರಿಯರೇ, ಪುತ್ತೇರಿ ಗಂಧಗಳ ತಪಸ್ಸುಗಳೆಲ್ಲರೂ ಹಿರಿಯರೇ, ನಡಮುರಿದು ಗುಡಗೂರಿ ಒಂದು ನಾಡು ಹೋಗಿ 9 ನಾಡು ಅಜ್ಞಾನಿಗಳೆಲ್ಲರೂ ಹಿರಿಯರೇ, ಹಿರಿತನ ನಮ್ಮ ಮಾದೇವಿ ಅಕ್ಕಂಗಾಯಿತು ಅಂತ 18 ವರ್ಷದವರಿಗೆ ಅಕ್ಕ ಅಂತ ಡಾಕ್ಟ್ರೇಟ್ ಪದವಿ ಕೊಡ್ತಾರೆ. ಶರಣು ಶರಣಾರ್ಥಿ ಅಂತ ಕಾಲಿಗೆ ಬರ್ತಾರೆ. ಈ ಕಡೆ ಸ್ವಲ್ಪ ಮೇಲೆ 96,000 ಜನರಿಗೆ ಲಕ್ಷದ ಮೇಲೆ 96,000 ಜನರಿಗೆ ದಾಸೋಹ ನಡ್ಸ್ಕೊಂಡು ಹೋಗ್ತೀವಿ. ದಾಸೋಹ ಮೆಳಗಿ ಮೇಲೆ ಏರ್ ನೋಡ್ತೀರಿ ಎಷ್ಟು ಜನ ದಾಸೋಹ ಕೊಂಟಾರ ಅಂತ. ಹೀಗೆ ಹೆಚ್ಚಿಗೆ ಜನ ಬರಲಿ ಅಂತ ಹರಿಸ್ತಾ ಇದ್ದರು. ಈಗಿನವ್ರು ಗಂಡು ಮಕ್ಕಳು ಹೊರಗಿಂದ 7-8 ಜನರಿಗೆ ಮನೆ ಕರ್ಕೊಂಡು ಹೋದ್ರು, ಮನ್ಯಾಗ ಗಂಡ ತಂಗಿ ಮಾತಾಡ್ತಾವೆ. ಇವ್ರು ಹೇಳ್ತಾರೆ, ಒಂದರ ರುದ್ರಾಕ್ಷಿ ಕೊಳ್ಳಾಗಿರಬೇಕು ಅಂತ. ಹಿಂದಕ್ಕೆ ಹಿರುಗೋಳು ಮೊಳಕಾಲು ಟೊಂಕ ನೈತಿಲ್ಲ ಅವ್ರಿಗೆ, ಅವರು ಇದು ಒಂದರ ರುದ್ರಾಕ್ಷಿ ಕೊಳ್ಳಾಗಿರ್ಬೇಕು ಅಂತ. ಎಷ್ಟೇ ಹಾಲಿದ್ರು ಒಂದಿಷ್ಟೇ ಹುಳಿ ಹಾಕಿದ ಪೂರ್ತಿ ಮೊಸರದ ಒಂದರ ರುದ್ರಾಕ್ಷಿ ಕೊಳ್ಳಾಗಿರ್ಬೇಕಂತ ನಾವು ಹಿಂಗೆ ಜಪ ಮಾಡ್ತೀವಿ. ಬಟ್ಟಿಗೆ ರುದ್ರಾಕ್ಷಿ ಹೊಡೆದಿಲ್ಲ, ಕುಯ್ಪಂಚರದ ಕೈ ನಡೆಯಂಗಿಲ್ಲ, ಲಕ್ಕು ಹೊಡೆಯಂಗಿಲ್ಲ. ಇಂದಿರಾ ಗಾಂಧಿ ಕೊಳ್ಳ ಸರ ಇತ್ತು, ಗಾಂಧಿ ಫಿರೋಜ್ ಗಾಂಧಿ ಅವನ ಕೊಳ್ಳವೂ ಇತ್ತು. ರುದ್ರಾಕ್ಷ ಸರ ಮನೆಗೆ ಬಿಟ್ಟು ಬಂದಿನಿ, ಇಂದಿರಾ ಗಾಂಧಿ ಗುಂಡಾಕರು. ಇಲ್ಲಿ ಹಂಗೈದ ರಕ್ತ ಗೋಲ್ತಿರ್ತದೆ, ಇದನ್ನು ಗೋಲ್ತಿರ್ತದೆ. ಇಲ್ಲಿ ಹಿಂದ ಮುಂದೆ ತಿರ್ತದೆ, ಇದನ್ನು ಹಿಂದ ಮುಂದೆ ತಿರ್ತದೆ. ಬಿಟ್ಟಿದ್ರೆ ಬಂದ್ ಆಗ್ತದೆ. ನಾ ತಿರ್ಸ್ಲತ್ತೀರಿ ಅಂತ ಹೇಳಿದ್ರಿ, ನಿಮ್ಮ ಕೊಳ್ಳಂದೆಲ್ಲ ತಿರ್ತಾವೆ, ಎಲ್ಲೋ ಕೈಲ ತಿರ್ತಾವೆ. ವಿಭೂತಿ ಹೆಚ್ಚುಗಳಿಂದ ಜಾಯಿಂಟ್ ಪಿನ್ ಹಿಡಿಯಲ್ಲ. ಹಿಂದಕ್ಕೆ ಹಿರುಗೋಳು ಮೊಳಕಾಲು ಟೊಂಕನ ಐತಿ, ವಿಭೂತಿ ಹೆಚ್ಚುಗೊತ್ತೀರಿ. ಈಗಿನ ಪೌಡರ್ ಹಚ್ಕೊಳ್ತಾರೆ, ಪೌಡರ್ದಾಗ ಹೆಣದ ಬೂದಿ ಮಿಕ್ಸ್ ಮಾಡ್ತಾರೆ. ಫೇರಲ್ ಲವ್ಲಿ ಹಚ್ಕೊಂಬಂದ್ರೆ ಅಂದರೆ ಬಾಡಿ ಸಿಮಿಟ್ ಬಿಡ್ದಂಗೆ. ನಾಯಿ ಕತ್ತಿಗಳು ಮೈ ಉಣ್ಣೋದ್ರೆ ದಾಖನಿ ಹೋಗಲ್ಲ. ದಾರ್ಯಾಗ ಬೂದ್ಯಾಗ ಹೊರಳಡಿ, ತಿಪ್ಪೆ ಬೂದೆ ಹೊಡಿ ಮೈ ಹುಡಿ ಚಂದ ಮಾಡ್ಕೊತಾವ. ನಾಯಿ ಕತ್ತಿಗಳಿಗೆ ಗೊತ್ತದ ವಿಭೂತಿ ಮಹತ್ವ. ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಕೂಡಲ ಸಂಗನ ಶರಣರ, ನೊಸಲಿಗೆ ವಿಭೂತಿಯೇ ಶೃಂಗಾರ ಅಂತ ಹೇಳ್ತಾ ಇದ್ದಾರೆ. ಬಸವಣ್ಣವ್ರ ಸತಿ ಗಂಗಾಂಬಿಕೆ ವಚನ ಪುಸ್ತಕ ಎಲ್ಲರ ಮನೆಯಾಗಿರ್ಬೇಕು, ಒಂದರ ವಚನ ಓದಬೇಕು ಅಂತಾರೆ. ಎತ್ತಿನ ಬಂಡಿ ನಡಿಬೇಕಂದ್ರೆ ಚಾಕಿನ ಹತ್ತಿರ ಒಂದು ಕೀಲಿ ಮೊಳಿ ಇರಬೇಕು. ಅಂದ್ರೆ ಆ ಎತ್ತಿನ ಬಂಡಿ ಬೀಳಂಗಿಲ್ಲ ಎಲ್ಲೂ. ನಮ್ಮ ಶರೀರ ಎಂಬುದು ಎತ್ತಿನ ಬಂಡಿ ಇದ್ದಂಗೆ ಎತ್ತಿನ ಬಂಡಿ ಇದ್ದಂಗೆ, ಕಾಲುಗಳು ಖಾಲಿ ಇದ್ದಂಗೆ ನಾವು ಕೀಲಿ ಮೊಳಿ ಹಾಕಬೇಕು. ವಚನ ಸಾಹಿತ್ಯ ಪೂಜಾ ಅಂತಕ್ಕಂಥ ಕೀಲಿ ಮೊಳಿ ಹಾಕಿರಿ, ಈ ಬಂಡಿ ಎಲ್ಲೂ ಬೀಳಲ್ಲ. ಹೊತ್ತು ಮುಗೋದು ಬೀಳ್ತಾವ ನೋಡ್ರಿ, ಗಟರ ಮೇಲೆ ಕೂಡಿದ್ರು ಅವು ಕೀಲಿ ಮೊಳಿ ಇಲ್ಲಿ ಗಾಡಿಗಳು. ಈ ಕಡೆ ಶರಣಾರ್ಥಿ ಅಂತ ಬಸವಣ್ಣವ್ರು ಕುದುರೆ ಮೇಲಿನ ಕೆಳಗಿಳಿದು ಶರಣು ಶರಣಾರ್ಥಿ ಶಿವಭಕ್ತ ಹರಳಯ್ಯ ಅಂದ್ರೆ ಬಸವಣ್ಣವ್ರು ಹೋಗಿ ಬಿಡ್ತಾರೆ. ಹರಳಯ್ಯ ಇವ್ರ ಪಾದದ ಮೇಲೆ ಬಿದ್ದು ಪಾಪ ಕಳ್ಕೊಬೇಕಂತಾರ ಬಸವಣ್ಣವ್ರು ಹೋಗೇ ಬಿಟ್ಟಿರು. ಆಗ ಹರಳಯ್ಯ ಅಳ್ತಾ ಮನೆ ಒಳಗೆ ಬಂದು ಕೂಡ್ತಾರೆ. ಅವ್ರ ಸತಿ ಹೇಳ್ತಾರೆ, ನೀವು ಅಳ್ಬೇಕಾಗಿಲ್ಲ, ನಮ್ಮಿಬ್ಬರದು ತೊಡಿ ಚರ್ಮಕ್ಕೆ ಹೋಗಿ 2 ಚಮ್ಮಗೆ ಮಾಡಿ ಬಸವಣ್ಣವ್ರ ಕಾಲ ಕೊಟ್ಟೆವು ಅಂದ್ರೆ ಒಂದು ಶರಣಾರ್ಥಿ ಹೆಚ್ಚಿಗೆ ಹೇಳಿ ಸಮ ಆಗ್ತದಂತ ಇಬ್ಬರದು ತೊಡಿ ಚರ್ಮಕ್ಕೆ ಹೋಗಿ 2 ಚಮ್ಮಗೆ ಮಾಡಿ ಇಲ್ಲಿ ಬಸವಣ್ಣವ್ರಿಗೆ ತಂದು ಕೊಟ್ಟಾರೆ. ಬಸವಣ್ಣವ್ರು ಹೇಳ್ತಾರ, ಅಯ್ಯ ನಿಮ್ಮ ಶರಣರ ಚಮ್ಮಾವಿಗೆಗೆ ಪೃಥ್ವಿ ಸಮಬಾರದು, ಸರಿಯಲ್ಲ ನೋಡ, ಕೂಡಲ ಸಂಗಮ ದೇವ ಅಂತ ತಲೆ ಮೇಲೆ ಇಟ್ಕೊಂಡು ಕುಣಿಲಾಕ್ ಪ್ರಾರಂಭ ಮಾಡ್ತಾನೆ. ಹರಳೆ ಹೇಳ್ತಾನೆ, ಒಂದು ಶರಣಾರ್ಥಿ ಹೆಚ್ಚಿಗೆ ಹೇಳಿ ತ್ರಾಸಾಗ್ಯದ, ಮತ್ತೆ ತಲೆ ಮೇಲೆ ಇಟ್ಕೊಂಡು ತ್ರಾಸ ಆಯ್ತದೆ. ಬಸವಣ್ಣವ್ರು ಹೇಳ್ತಾರೆ, ನಿಮ್ಮ ಚಮ್ಮಾವಿಗೆ ತಲೆ ಮೇಲೆ ಇಟ್ಕೊಂಡಿಲ್ಲ, ಕೆಳಗೆ ಬಿದ್ದ ಸಮಾಜವನ್ನೇ ತಲೆ ಮೇಲೆ ಇಟ್ಕೊಂಡಿದ್ದ, ಮನೆಗೆ ಹೋಯ್ತು ಪೂಜೆ ಮಾಡ್ರಿ ಅಂತ ತಿರುಗಿ ವಾಪಸ್ ಕೊಟ್ಟಾರ. ತಿರುಗಿ ವಾಪಸ್ ತೊಗೊಂಡು ಹೊಂಟಾರ. ತೊಗೊಂಡು ಬರ್ತಾ ಇದ್ದಾಗ ದಾರ್ಯ ಉಪಮುಖ್ಯಮಂತ್ರಿ ಮಧುವರಸ, ಎಲೆ ಹರಳ ನಿಮ್ಮ ಕೈದಾಗ ಏನು ಹೋಯ್ತಾ ಇದ್ದಿ ಅಂತ ಕೇಳ್ತಾರೆ. ಹರಳೆ ಮಧುವರಸ ಮಧುವರಸ ಹರಳೆ ಹೇಳ್ತಾನೆ, 2 ಲೋಟ ಚಮ್ಮಾವಿಗೆ ಬಸವಣ್ಣವ್ರಿಗೆ ಮಾಡಿದ್ವಿ ಮಾರ್ಲಕ್ಕಲ್ಲ ಅಂತ. ಉಪಮುಖ್ಯಮಂತ್ರಿ ಮಧುವರಸ ಅಂತಾನೆ, ಕತ್ತಿಗೆ ಲತ್ತಿಗೆ ಪೆಟ್ಟು, ಮನುಷ್ಯನಿಗೆ ಮಾತಿನ ಪೆಟ್ಟು, ಕಿತ್ಕೊಂಡ್ರೆ ಅವತ್ತು ಇವ್ರ ಕೈದಾಗಿನ ಚಮ್ಮಾವಿ ಕಸ್ಕೊಂಡು ಕಾಲ ಹಾಕೋತಾನೆ, ಮೈಯೆಲ್ಲ ಉರಿ ಬೀಳ್ತದೆ. ಈ ಹರಳೆ ಮನೆ ಚಪ್ಪಲಿ ಮಾಡ್ತಕ್ಕಂಥ ಡೋಣೆಗೆ ನೀರು ತಂದು ಹಾಕಿದಾಗ ಮೈ ಬೆಂಕಿ ಆರ್ತದೆ. ಆಗ ಈ ಬ್ರಾಹ್ಮಣ ಮಧುವರ್ಸನ ಮಗಳು ಸಮಗಾರ ಹರಳೆಯನ ಮಗನಿಗೆ ಕೊಟ್ಟು ಲಗ್ನ ಮಾಡ್ತಾರೆ. ಸಮಗಾರ ಹರಳೆಯನ ಮಗನಿಗೆ ಬ್ರಾಹ್ಮಣ ಮಧುವರ್ಸನ ಮಗಳು ಕೊಟ್ಟು ಲಗ್ನ ಮಾಡ್ತಾರೆ. ಅಕ್ಷಯ ಅಂತ ಹೂವು ಹಾಕ್ತಾರೆ. ಅಕ್ಕಿ ಜೋಳ ಹಾಕಬಾರ್ದು. ಉಣ್ತಕ್ಕಂಥ ಪದಾರ್ಥ ಕಾಲ ತೊಳೆದು ಹಾಳು ಮಾಡಬಾರ್ದು. ಮದುವೆ ಆದಮೇಲೆ ಮದುಮಕ್ಕಳು ಈ ಮನೆಯಲ್ಲಿ ತೊಗೋಬೇಕಾದ್ರೆ ಶೇರಿನಾಗ ಅಕ್ಕಿ ಹಾಕಿ ವಾದೊಳಗೆ ಬರ್ರಿ ಅಂತಾರೆ. ಪ್ರಸಾದ ಕೊದಿಲಾಕ ಹಚ್ಚಬಾರ್ದು. ಇವತ್ತು ಪ್ರಸಾದ ಕೊಚ್ಚಾರ, ನಾಳೆ ಅತ್ತಿಮೋ ಒದಿತಾರೆ. ಮತ್ತು ಬಲಗಾಲಿಲಿ ಜೋರಾಗಿ ಒದ್ದು ಬರ್ರಿ ಅಂತಾರೆ. ಅವ್ರು ಬಲಗಾಲಿಲಿ ಜೋರಾಗೆ ಒದಿತಾ ಇರ್ತಾರೆ. ಇಂಟರ್ಕಾಸ್ಟ್ ಮ್ಯಾರೇಜ್ ಮಾಡ್ಯಾರ ಅಂತ ಪಾಂಡಿ ಮಿಂಚಣ್ಣ ಆ್ಯಂಡ್ ಕಂಪ್ನಿ ಕೋರ್ಟಿಗೆ ಕೇಸ್ ಹಾಕ್ತಾರೆ. ರಾಜ ಮೈಯೆಲ್ಲ ಬಂಗಾರ, ಕಿವಿ ಇತ್ತಾಳಿ, ಯಾರು ಹೇಳಿದ್ನು ಕೇಳ್ತಾರೆ.
ಬಸವಣ್ಣವ್ರು ಕಿರೀಟ ಇಟ್ಟು ರಾಜೀನಾಮೆ ಕೊಟ್ಟು ನಡೆದ. ಬಸವಣ್ಣವ್ರು ಹೇಳ್ತಾರೆ ನಾ ಇಂಟರ್ ಕಾಸ್ಟ್ ಮ್ಯಾರೇಜ್ ಮಾಡಿಲ್ಲ, ಲಿಂಗಾಯತರು ಮದುವೆ ಮಾಡಿಲ್ಲ, ಸಮಗಾರ ಹರಳೇನು ಲಿಂಗ ಕಟ್ಕೊಂಡು ಲಿಂಗಾಯತ ಆಗ್ಯಾನ, ಬ್ರಾಹ್ಮಣ ಮಧುವರ್ಷನು ಲಿಂಗ ಕಟ್ಕೊಂಡು ಲಿಂಗಾಯತ ಆಗ್ಯಾನ. ಇಂಟರ್ ಕಾಸ್ಟ್ ಮ್ಯಾರೇಜ್ ಹಾರೂರು ಮಾಡ್ತಾರೆ, ಅವ್ರ ಹೆಣ್ಮಕ್ಳಿಗೆ ಜನಿವಾರ ಹಾಕಲ್ಲ, ಶೂದ್ರರು ಅಂತಾರೆ. ಜನಿವಾರ ಹಾಕ್ಲಾರ್ದೆ ಶೂದ್ರರು ಕೂಡ ಮದುವೆ ಮಾಡ್ತಾರೆ. ನಾವು ಯಾರೇ ಇರಲಿ ಅವ್ರಿಗೆ ಲಿಂಗ ಕಟ್ಟಿ ಲಿಂಗಾಯತರು ಕೂಡ ಮದುವೆ ಮಾಡ್ತೇವೆ ಅಂತ ಬಸವಣ್ಣವ್ರು ಹೇಳ್ತಾರೆ. ಈ ವೈದಿಕರು ಹೇಳ್ತಾರೆ, ಶರಣರಿಗೆ ಹೇಳ್ತಾರೆ ನೀವು ಇಂಟರ್ ಕಾಸ್ಟ್ ಮ್ಯಾರೇಜ್ ಮಾಡಿ ತಪ್ಪದ ಅಂತ ಒಪ್ಪೋರಿ, ನಿಮ್ಗೆ ಆನಿ ಕಟ್ಟಿ ಅಳಸಲ್ಲ ಅಂತ. ಶರಣರು ಹೇಳ್ತಾರೆ ನಾವು ತಪ್ಪು ಮಾಡಿಲ್ಲ, ಒಪ್ಪುವ ಪ್ರಶ್ನೆ ಇಲ್ಲ. ಜೋಳವಾಳಿಯ ನನ್ನಲ್ಲ, ಹಾಳುಗೆಟ್ಟು ಓಡುವ ಹಾಳು ನನ್ನಲ್ಲ, ಕೇಳು ಕೂಡಲ ಸಂಗಮ ದೇವ ಮರಣವೇ ಮಹಾನವಮಿ ಅಂತಾರೆ. ನಮ್ಮ ಮರಣ ಅಂದ್ರೆ ಹಬ್ಬ ಇದ್ದಂಗ ಅಂತಾರೆ. ಯೇಸು ಕ್ರಿಸ್ತ ಒಬೋನಿ ಮೂಳಿ ಹೊಡೆದ್ರೆ ಜಗತ್ತು ಪ್ರಸಿದ್ಧ ಆಯಿತು. ಇಲ್ಲಿ ಧರ್ಮಕ್ಕಾಗಿ 5 ಜನ ಪ್ರಾಣ ಕೊಟ್ಟಾರ. ವಚನ ಸಾಹಿತ್ಯ ರಕ್ಷಣೆ ಮಾಡೋ ಸಲುವಾಗಿ 770 ಜನರು ಪ್ರಾಣ ಕೊಟ್ಟಾರ. ಎಷ್ಟು ಪ್ರಚಾರ ಆಗಬೇಕಿತ್ತು ಅಷ್ಟು ಆಗಿಲ್ಲ, ಈಗ ಆಗ್ತಾ ಇದೆ. ಬಸವ ನಾಣ್ಯ ಬಂದವ, ಓಲ್ಡ್ ಬ್ಯಾಂಕಿನ ಮೇಲೆ ಇವನಾರವ ಎನಿಸದೆ ಇವ ನಮ್ಮ ಎನಿಸಂತ ವಚನ ಸಾಹಿತ್ಯ ವಚನ 770 ವಚನ ಸಾಹಿತ್ಯ ಎಲ್ಲ ಶರಣರು 770 ಶರಣರು ಇಲ್ಲೆಲ್ಲ ವಚನ ಸಾಹಿತ್ಯ ನಾವು ಬಿಟ್ಟು ಹೋಗ್ಯಾರ. ವಚನ ಸಾಹಿತ್ಯ ಇವನಾರವ ಎನಿಸದೆ ಇವ ನಮ್ಮ ಎನಿಸ ಅಂತಂದು ಓಲ್ಡ್ ಬ್ಯಾಂಕಿನ ಮೇಲೆ ಬರ್ದಾರ ರೀ ವಚನಗಳು. ಆದ್ದರಿಂದ ನಮ್ಮ ತಾಯಿ ತಂದೆ ಏನದ ಅಂದ್ರೆ ನಮಗೆ ಹೊಲ ಮನೆ ಬಿಟ್ಟು ಹೋಗ್ಯಾರ, ಮಕ್ಕಳು ಸರಿಯಾಗಿ ಬದುಕಲಿ ಅಂತಂದು. ಶರಣರು ಅವರು 770 ಶರಣ ಇದು ನಮ್ಮ ತಾಯಿ ತಂದೆ ತಮ್ಮ ಹಿರುಗಳು ಬಿಟ್ಟಿದೆ, ಹೊಲ ಮನೆ ಬಿಟ್ಟು ಹೋಗ್ಯಾರ. ಶರಣರು ತಮ್ಮ ಪ್ರಾಣ ಕೊಟ್ಟು ವಚನಗಳು ಬಿಟ್ಟು ಹೋಗ್ಯಾರ, ನಾವು ಸರಿಯಾಗಿ ಬದುಕಲಿ ಅಂತಂದು. ಮೂಢನಂಬಿಕೆ, ಅಂಧಶ್ರದ್ಧ, ಜಾತೀಯತೆ ಇಂಥವೆಲ್ಲ ತೆಗೆದು ಸರಿಯಾಗಿ ಬದುಕಲಿ ಅಂತಂದು ಶರಣರು ತಾವು ಈ ವೈದಿಕರು ಯಾರ ಬಲ್ಲಿ ಇದು ರುದ್ರ ವಚನ ಪುಸ್ತಕ ಸುಡಬೇಕು, ಆ ಸುಡ್ತಾ ಇದ್ದಾಗ ಶರಣರು ಸಿಕ್ಕವ್ರ ಮನೆಯಾಗ ವಚನಗಳು ಹಾರು ಹೊಡಿಬೇಕು, ಜಗಲಿ ಮೇಲೆ ಇಡಿರಬೇಕು, ಉಳಿವಿನ ಕಡೆ ಹೋಗಬೇಕು. ಹೀಗೆಲ್ಲ 770 ವಚನಗಳು ಅಲ್ಲಿ ಮುಚ್ಚಿಟ್ಟು ಇವತ್ತೆಲ್ಲ ಪ್ರಾಣ ಕೊಟ್ಟು ಇವ್ರಿಗೆ ಅವ್ರು ಹೊಡಿದ್ರು, ಇವ್ರು ಹೊಡೆದು ಹಿಂಗೆ ವಚನಗಳೆಲ್ಲ ಕಲೆಕ್ಟ್ ಮಾಡ್ಯಾರ. ಆದ್ದರಿಂದ ನಮಗೆ ಇವರು ಶರಣರು ಸಿಕ್ಕಿದ್ದು ಪ್ರಾಣ ಕೊಟ್ಟು ವಚನ ಇದು ಮಾಡ್ಯಾರ. ಆದ್ದರಿಂದ ನಾವು ಸಂರಕ್ಷಣೆ ಮಾಡಿ ನಾವು ಓದಿ ನಾವು ಸರಿಯಾಗಿ ಬದುಕಲಿ ಅಂತ ಅವ್ರು ಬಿಟ್ಟು ಹೋಗ್ಯಾರ. ಈಗಿನ ಜನ್ರೇಷನ್ ನೀವು ಹೇಳಬೇಕಾಗಿದ್ದ ಸಂದೇಶ ಏನು ಸರ್? ನಮ್ಮಂಥ ಯುವಕರಿಗೆ ನೀವು ಈ ಭಾರತ ದೇಶದಲ್ಲಿ ಕನ್ನಡಿಗರು ಬಸವ ತತ್ವದವರಿಗೆ ನೀವು ಹೇಳಬೇಕಾಗಿದ್ದು ಸಂದೇಶ ಏನು ನಿಮಗೆ? ಎಲ್ಲರೂ ಹೇಳ್ತಾರೆ ಪುಣ್ಯ ಮಾಡಬೇಕು ಅಂತ. ಬಸವಣ್ಣರು ಹೇಳ್ತಾರೆ ನೀವು ಪುಣ್ಯ ಮಾಡೋದು ಬೇಕಾಗಿಲ್ಲ, ನೀವು ಪಾಪ ಮಾಡೋದು ಬಿಡ್ರಿ ಪುಣ್ಯ ತಾನೇ ಬರ್ತದ ಅಂತ ಹೇಳ್ತಾ ಇದ್ದಾರೆ. 1972ರಾಗ ಬಸವಣ್ಣ ಸ್ಟ್ಯಾಚ್ಯೂ ಇರಲಿಲ್ಲ, 2 ಕೋಡಿ ಕಲ್ಲಿ ನೆತ್ತಿತ್ತು. ಇಂಗ್ಲೆಂಡ್ ಸಂತ ಬಂದಿದ್ದು ಪ್ರೀತಿ ನಮ್ಮ ವಿಜ್ಞಾನಿ. ಆ ವಿಜ್ಞಾನಿ ಕೇಳ್ತಾನೆ ವಚನ ಸಾಹಿತ್ಯದ ಎತ್ತೆ ಬರೆದಿತ್ತೇನೋ, ಅನುಭವ ಮಟ್ಟ ಬೆತ್ತೆ ಕಟ್ಟಿದ್ದೇನೋ, ಪ್ರೈಮೇಟರ್ ಎತ್ತೆ ಆಗಿತ್ತೇನೋ ಅಂತ ಕೇಳ್ತಾನೆ. ಕಮಿಟಿದವರೆಲ್ಲ ಕೂಡಿ ಕಲ್ಲಿನ ಕಿತ್ತು ಹಾರೋದು ಪಂಚಧಾತು ಬಸವೇಶ್ವರ ಸ್ಟ್ಯಾಚ್ಯೂ ಮಾಡಿಕೊಡಿಸ್ತಾರೆ. ಇಂಗ್ಲೆಂಡ್ ಸಂತ ಹೇಳ್ತಾನೆ ಇಟ್ ಈಸ್ ಡೌಟ್ಫುಲ್ ಇಫ್ ಎನಿ ಪೀಪಲ್ ಎನಿ ಏಜ್ ಹ್ಯಾಸ್ ಬಿನ್ ವಿತೌಟ್ ಸಮ್ ರಿಲಿಜನ್. ಜಗತ್ತಿನಲ್ಲಿ ಧರ್ಮ ಇಲ್ಲದೆ ಯಾರೂ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಮೀನಿಗೆ ನೀರಿಂದ ತೆಗೆದು ಬಿಟ್ಟಿದ್ರೆ ಯಾವ ಪ್ರಕಾರ ಒದ್ದಾಡಿ ಸತ್ತು ಹೋಗ್ತದೋ ಅದೇ ಪ್ರಕಾರ ಜಗತ್ತಿನಾಗಿನ ಜನ ಧರ್ಮ ಬಿಟ್ಟು ನಡೆದ್ರೆ ಮೀನು ಸತ್ತಂಗೆ ಸಾಯ್ಬೇಕಾಯ್ತದ ಅಂತ. ಧರ್ಮ ಬೇರೆ, ಜಾತಿ ಬೇರೆ, ಸರಿಯಾಗಿ ನೆನ್ಪಿಡ್ಬೇಕು. ಯಾರೇ ಇರಲಿ ಇವ ನಮ್ಮವ ಅಂಬೋದು ಧರ್ಮ. ಇವ ಯಾರು ಎಂಬ ಜಾತಿ. ಧರ್ಮ ಅಂದ್ರೆ ಕೆಳಗೆ ಬಿದ್ದವ್ರಿಗೆ ಮ್ಯಾಲೆ ಎತ್ತ ಧರ್ಮ, ದುಃಖದಾಗಿದ್ದವ್ರಿಗೆ ದುಃಖ ನಿವಾರಣೆ ಮಾಡೋ ಧರ್ಮ, ಅಕ್ಷರ ಬರೋದ್ರಿಗೆ ಅಕ್ಷರ ಕಲಿಸೋ ಧರ್ಮ. ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ. ಕೊಲ್ಲುವ ಧರ್ಮವನ್ನು ಇದು ಒಲೆ ಒಳಗೆ, ಕೊಲ್ಲಲಾರದ ಜೈನ ಧರ್ಮ ನಿನ್ನ ತಲೆಯ ಮೇಲಿತ್ತು ಅಂತ ಹೇಳ್ತಾ ಇದ್ದಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದ್ರು ಅಳಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತ ಹೇಳ್ತಾರೆ. ಬ್ಯಾಡ ಎಂಬ ಸೂತ್ರ ಬಿಟ್ಟರು ಸಾಕು. ಆದ್ದರಿಂದ ನಮ್ಗೆ ಎಲ್ಲ ದೇವ್ರನ್ನೂ ಸಿಗ್ತಾನೆ, ನಮಗೇನು ಕಡಿಮೆ ಬೀಳಂಗಿಲ್ಲ, ನಾವು ಸರಿಯಾಗಿ ಬದುಕ್ತೀವಿ. ಆದ್ದರಿಂದ ಇಲ್ಲಿ ಕಾಂಡ ದೇವ್ರಿಗೆ ವರ್ಷ ಹೋಗ್ಬೇಕಾದ್ರೆ ಏನು ಗುಡಿ ಗುಂಡಾರ ಹೋಗಬೇಕಾಗಿಲ್ಲ. ಕಾಂಡ ಭಕ್ತರಿಗೆ ಕೈ ಮುಗಿಯುವ ಆತನೇ ಭಕ್ತ. ಮೃದು ವಚನವೇ ಸಕಲ ಜಪಗಳು, ಮೃದು ವಚನವೇ ಸಕಲ ತಪಗಳು, ಸದು ವಿನಯವೇ ಸದಾಶಿವನ ಒಲಿಮೆಯ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಈಗ ಬಸವಣ್ಣನವರು ಇಲ್ಲಿ ಒಳಗಡೆ ಬರೀ ಇದ್ರ ಬಗ್ಗೆ